ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ನವಾಜ್ ಮಾತಾಡ್ತಿದ್ದೀನಿ. ಸೊ ನನ್ನ ಫಸ್ಟ್ ಸಿನಿಮಾ ಎಲ್ಲ ನೋಡಿರ್ತೀರಾ ಅಂತ ಅನ್ಕೊಂಡಿರ್ತೀನಿ. ನೋಡಿರೋ ಎಲ್ಲರಿಗೂ ಗೊತ್ತು ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು. ಸೊ ಯೂತ್ ಆಗಿರ್ಬೋದು, ಬೈ ಏನು ಗೊತ್ತಾ, ಸಿಂಪಲ್ ಆಗಿ ಹೇಳ್ಬೇಡ, ನನ್ನ ಸ್ಟೈಲಲ್ಲಿ ಹೋಗ್ಲಾ, ನೀವು ಹೇಳ್ಬೇಕು ಏನು ಹೋಗ್ಲಾ ಹೆಂಗೆ ಅಂತ ಅಂದ್ಬಿಟ್ಟು. ಇವಾಗ ನನ್ನ ಜೋಶ್ ಇಲ್ಲ ಅಂದರೆ ನನಗೆ ಮಾತಾಡಕ್ಕೆ ಭಯ. ಇಷ್ಟು ಬಂದರೆ ಸಾಕು. ಅಣ್ಣ ತಪ್ಪು ಮಾಡಿದ್ರೆ ಅಂತಾರೆ ಸಾರಿ, ತಪ್ಪು ಮಾಡಿದ್ರೆ ಅಂತಾರೆ ಸಾರಿ. ನೋಡೋ ಪ್ರತಿಯೊಬ್ಬನಿಗೂ ಇಷ್ಟ ಆಗೋ ಸಿನಿಮಾ ಗೌರಿ. ಏನಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಬೈ ಫಸ್ಟ್ ಹಾಫ್ ಎಲ್ಲ ನಮ್ಮ ಯೂತಿಗೆ ಹೆಂಗಿರುತ್ತೆ ಹಂಗಿರುತ್ತೆ. ನಮ್ಮಪ್ಪ ಅಮ್ಮಂಗೆ ಕರ್ಕೊಂಡ್ ಬಂದಿದೆ ಸಿನಿಮಾಗೆ. ನಮ್ಮಪ್ಪ ನಮ್ಮಮ್ಮ ಅಳ್ತಿದ್ದಾರೆ. ಕ್ಲೈಮ್ಯಾಕ್ಸ್ ಬರೋ ಅಷ್ಟರಲ್ಲಿ ಕಣ್ಣಲ್ಲಿ ನೀರು ಹೂ ಅಂತ ಅಳ್ತಿದ್ದಾರೆ. ಪ್ರತಿಯೊಬ್ರು ಕನೆಕ್ಟ್ ಆಗ್ಬಿಡ್ತೀರಾ. ಒಂದೇ ಒಂದು ಮಾತು ಹೇಳ್ತೀನಿ, ಅಣ್ಣ ಪೊಲೀಸವ್ರ ಹತ್ರ ಇರುತ್ತೆ ಗನ್ನು, ಪೊಲೀಸವ್ರ ಹತ್ರ ಇರುತ್ತೆ ಗನ್ನು. ಗೌರಿ ಸಿನಿಮಾದಲ್ಲಿ ಮಸ್ತಾಗಿದೆ ಎಮೋಷನ್ನು. ಇಲ್ಲ ಏನಕ್ಕೆ ಅಂದ್ರೆ ಪ್ರತಿಯೊಬ್ರು ಕನೆಕ್ಟ್ ಆಗ್ತೀರಾ ಬೈ. ಒಂದು ಒಳ್ಳೆ ಲವ್ ಸ್ಟೋರಿ ಜೊತೆಗೆ ಅಪ್ಪ ಅಮ್ಮನ ಅಣ್ಣ ಬ್ರೋ ಹೇಳ್ಬೇಕ ಪ್ರಾಬ್ಲಮ್ ಅಲ್ಲ, ಹೇಳ್ಬಿಟ್ರೆ ಅದು ರಿವೀಲ್ ಆಗ್ಬಿಡುತ್ತೆ, ಅದು ಹೇಳ್ಬಾರ್ದು. ಬಟ್ ಸಿನಿಮಾ ನೋಡಿ. ಇವ್ರ ಬಗ್ಗೆ ಒಂದೇ ಒಂದು ಮಾತು ಹೇಳ್ತೀನಿ. ನೀವು ಆಲ್ರೆಡಿ ಸಾಂಗ್ಸ್ ಫೈಟ್ಸ್ ಎಲ್ಲ ನೋಡಿರ್ತೀರಾ, ನಿಮ್ಗೆಲ್ಲ ಗೊತ್ತಿರುತ್ತೆ. ಬಟ್ ಒಂದೇ ಒಂದು ಮಾತು ಹೇಳ್ತೀನಿ, ನೆಕ್ಸ್ಟ್ ಇಂಡಸ್ಟ್ರಿಯಲ್ಲಿ ನೋಡಿದ್ದಾರೆ ಡ್ಯಾಶು, ನೆಕ್ಸ್ಟ್ ಇಂಡಸ್ಟ್ರಿಯಲ್ಲಿ ನೋಡಿದ್ದಾರೆ ಡ್ಯಾಶು. ಯಾಕಂದ್ರೆ ಇಲ್ಲಿರೋದು ನಮ್ಮ ಪ್ರೀತಿಯ ಸಮರ್ಜಿತ್ ಲಂಕೇಶ್. ಸೊ ಏನಕ್ಕಂದ್ರೆ ಆ ಫೈಟ್ಸು ಆ ಡ್ಯಾನ್ಸು ನೋಡಿದ್ರೇ ಗೊತ್ತಾಗುತ್ತೆ. ಮತ್ತೆ ನನಗೆ ಆ ಅಪ್ಪ ಇಂದ್ರಜಿತ್ ಲಂಕೇಶ್ ಅವರು ನನಗೆ ಫಸ್ಟ್ ಟೈಮ್ ಚಾನ್ಸ್ ಕೊಟ್ಟಿದ್ದಾರೆ. ಸೊ ತುಂಬಾ ಒಳ್ಳೆ ಸಿನಿಮಾ. ಪ್ರತಿಯೊಬ್ಬರು ಬಂದ್ಬಿಟ್ಟು ಸಿನಿಮಾನ ಗೆಲ್ಸಿ. ಕನ್ನಡ ಸಿನಿಮಾ ಬೆಳಿಬೇಕು, ಗೆಲ್ಲಬೇಕು. ಅದರಲ್ಲಿ ಇಂಥ ಒಬ್ಬ ಆಕ್ಟರು ಬೆಳಿಬೇಕು, ಇದೇ ಮೇನ್ ನಮ್ಮ ಉದ್ದೇಶ. ಲಾಸ್ಟಿಗೆ ಒಂದೇ ಒಂದು ಮಾತು ಎಲ್ಲರಿಗೂ ಹೇಳ್ಬಿಡ್ತೀನಿ, ರೋಡಲ್ಲಿ ಹೋಗುತ್ತೆ ಲಾರಿ, ರೋಡಲ್ಲಿ ಹೋಗುತ್ತೆ ಲಾರಿ. ಗೌರಿಯಲ್ಲಿ ನೆಕ್ಸ್ಟ್ ಲೆವೆಲ್ ಇದೆ ಲವ್ ಸ್ಟೋರಿ. ಇಷ್ಟೇ. ಎಲ್ಲರೂ ಬಂದ್ಬಿಟ್ಟು ಸಿನಿಮಾ ನೋಡಿ, ಯಾರು ಮಿಸ್ ಮಾಡ್ಬೇಡ್ರಿ. ನೆಕ್ಸ್ಟ್ ಲೆವೆಲ್ಲು ಪ್ರತಿಯೊಬ್ಬರು ಎಂಜಾಯ್ ಮಾಡೋ ಸಿನಿಮಾ ಗೌರಿ. ಮಿಸ್ ಮಾಡಿದ್ರೆ ನೀವೇ ಅನ್ಕೋಬೇಕು ನೆಕ್ಸ್ಟ್ ಟೈಮ್ ನೋಡಿದಾಗ, ಅಯ್ಯೋ ಏನಕ್ಕಪ್ಪ ಇಂಥ ಸಿನಿಮಾ ವೇಸ್ಟ್ ಮಾಡ್ಕೊಂಡ್ವಿ ಅಂತ ಅಂದ್ಬಿಟ್ಟು. ಎಂಜಾಯ್ ಮಾಡ್ಕೊಂಡು ಹೋಗ್ತೀರಾ, ನಕ್ಕೊಂಡು ಹೋಗ್ತೀರಾ. ಫನ್ನು, ಕಾಮಿಡಿ, ಎಮೋಷನ್ನು ಎಲ್ಲ ಮಿಕ್ಸ್ ಮಸಾಲಾ ಮಿಕ್ಸರು ತಿನ್ಕೊಂಡು ಹೋಗಿ ಬನ್ನಿ. ಥ್ಯಾಂಕ್ ಯು. ನಾನು ಸಿನಿಮಾ ಬಗ್ಗೆ ಏನು ಮಾತಾಡೋಲ್ಲ, ಇನ್ನು ನೀವು ಮಾತಾಡಬೇಕು, ಜನರು ಮಾತಾಡಬೇಕು. ಯಾಕೆ ಅಂತಂದರೆ ಸಿನಿಮಾನ ನಾನು ಜನರ ಮುಂದೆ ನೀಡಿದ್ದೀನಿ. ಮತ್ತು ನಮ್ಮ ನಿಜವಾದ ಹೀರೋಸ್, ಈ ಸಿನಿಮಾ ನಿಜವಾದ ಹೀರೋಸ್ ಆ್ಯಂಡ್ ಹೀರೋಯಿನ್ಸ್ ಅಫ್ಕೋರ್ಸ್ ಸಮರ್ಜಿತ್, ಸಾನ್ಯಾ ಜೊತೆಗೆ ಮುಖ್ಯ ಪಾತ್ರದಲ್ಲಿ ಒಂಥರ ನಿಜವಾದ ಒಂದು ನಾಯಕಿಯರು ಅಂತಂದರೆ ನಮ್ಮ ಕಿರಣ್, ಮಂಡ್ಯದ ಕಿರಣ್, ಕಾನ್ಸನ್. ಇವರು ನನ್ನ ನಿಜವಾದ ಹೀರೋಸು, ಸಿನಿಮಾದ ಹೀರೋಸು. ಇದ್ರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ನಿಮಗೆ. ಇಟ್ ಈಸ್ ಬೇಸ್ಡ್ ಆನ್ ರಿಯಲ್ ಸ್ಟೋರಿ ಅಂತ. ನಾನೊಂದು ಲೇಖನ ಓದಿದ್ದೆ. ಆ ಲೇಖನ ಓದಿದ ನಂತರ ಈ ಥರ ಒಂದು ಅದ್ಭುತವಾದ ಪ್ರತಿಭೆಗಳನ್ನ ಹುಡ್ಕಾಡಕ್ಕೆ ಶುರು ಮಾಡಿದೆ. ಹುಡ್ಕಾಡಿದ ನಂತರ ಇವ್ರ ಕೈಯಲ್ಲೆಲ್ಲ ಹಾಡಿಸಿದ್ದೀನಿ. ಇವ್ರು ನಿಜವಾದ ಮ್ಯೂಸಿಷಿಯನ್ಸ್. ಇವರು ಸಂಗೀತದ ಎಲ್ಲ ಇನ್ಸ್ಟ್ರೂಮೆಂಟ್ಸ್ ನುಡಿಸ್ತಾರೆ, ಹಾಡ್ತಾರೆ. ಮತ್ತು ಇದು ನನ್ನ ಕತೆ ಅಲ್ಲ, ಇವರ ಕತೆ. ಇವರು ನನಗೆ ಇನ್ಸ್ಪೈರ್ ಮಾಡಿದ್ದು, ಸ್ಫೂರ್ತಿ ಕೊಟ್ಟಿದ್ದು ಈ ಸಿನಿಮಾ ಮಾಡೋದಕ್ಕೆ. ಒಂದು ಸಂಗೀತದ ಒಂದು ತಂಡ ಕಟ್ಟಂಥ ಒಂದು ನಾಯಕ ನಟಿ, ಅದಕ್ಕೆ ಒಂದು ಸ್ಫೂರ್ತಿ ಕೊಟ್ಟು ಆ ಒಂದು ನಾಯಕ ನಟಿಯ ಕನಸನ್ನು ನಾಯಕ ನಟ ನನಸು ಮಾಡೋದು. ಈ ಕತೆನ ಇವ್ರ ಮೂಲಕ ನಾನು ಪಡೆದೆ. ಯಾಕಂದರೆ ಇವರೆಲ್ಲ ಹಾಡಿದ್ದಾರೆ ಒಂದು ಸಿನಿಮಾಗೆ. ಇದು ಇವರ ಕತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ಸಿನಿಮಾದ ಬಗ್ಗೆ ಜನರು ಮಾತಾಡಬೇಕು, ಮಾಧ್ಯಮದವರು ಮಾತಾಡಬೇಕು, ಇವೆಲ್ಲ ಮಾತಾಡಬೇಕು. ಯಾಕೆ ಅಂತಂದರೆ ಇದು ಒಂದು ಹೊಸ ಪ್ರಯತ್ನ. ಒಂದು ಎಲ್ಲ ಕಷ್ಟಪಟ್ಟಿದ್ದೀವಿ. ಮತ್ತು ಇವರೆಲ್ಲ ಪಾಪ ನನಗೆ ಸಹಕಾರ ನೀಡಿದ್ದಾರೆ. ಕಿರಣ್ ಮಂಡ್ಯದವರು ಅಂತ ಹೇಳಿದ್ದೆ, ಮಂಡ್ಯಕ್ಕೆ ಹೋಗಿ ಮಂಡ್ಯದಿಂದ ಬಂದು ನಟನೆ ಮಾಡಿದ್ದಾರೆ. ತಾನ್ಸೇನ್ ಅವರು, ಇವರು ಮೊನ್ನೆ ತಾನೇ ಡ್ರೈವಿಂಗ್ ಲೈಸೆನ್ಸ್ ಸಿಕ್ತು, ಗಾಡಿ ಓಡಿಸೋ ಡ್ರೈವಿಂಗ್ ಲೈಸೆನ್ಸ್ ಸಿಕ್ತು. ಅದ್ಭುತವಾಗಿ ಡ್ರಮ್ಸನ್ನು ನುಡಿಸ್ತಾರೆ ಮತ್ತು ಅದ್ಭುತವಾದ ಮ್ಯೂಸಿಷಿಯನ್ನು. ಹಲವಾರು ಶೋಸ್ ಮಾಡಿದ್ದಾರೆ. ಇನ್ನು ಚೈತ್ರಾಲಿ ಅವರು ನಿಮಗೆಲ್ಲ ಗೊತ್ತಿರೋ ಹಾಗೆ ಹಲವಾರು ರಿಯಾಲಿಟಿ ಶೋಸ್ನ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಕಿರಣ್ ಅಷ್ಟೇ. ಇವರಿಬ್ರು ಅನುಷಾ, ಬಾಲು, ಇವರಿಬ್ರು ಹಾಡಿದ್ದಾರೆ. ಮತ್ತು ಇವರು ಅಷ್ಟೇ. ನನ್ನ ಸಿನಿಮಾದ ಆಡಿಷನ್ ಮಾಡಿದ ನಂತರ ಇವ್ರಿಗೊಂದು ರಿಯಾಲಿಟಿ ಶೋ ಸಿಕ್ತು. ರಿಯಾಲಿಟಿ ಶೋನಲ್ಲಿ ಅದ್ಭುತವಾಗಿ ಪಾರ್ಟಿಸಿಪೇಟ್ ಮಾಡಿದ್ರು. ನನ್ನ ಒಂದು ಸಿನಿಮಾಗೆ ಹಾಡಿದ್ದಾರೆ. ಇವರು ಅಷ್ಟೇ. ಅನುಷಾ ಕೂಡ ಹಾಡಿದ್ದಾರೆ. ಈ ಥರ ಹಲವಾರು ಪ್ರತಿಭೆಗಳ ಒಂದು ಕತೆ ಮೂಡಿ ಬಂದಿದೆ. ನೀವೆಲ್ಲ ಬೆಂಬಲ ನೀಡಬೇಕು. ಯಾಕೆಂತಂದರೆ ಇದು ಅಪರೂಪದ ಕತೆ ಮತ್ತು ಇವರೆಲ್ಲರ ಕತೆ. ಇವೆಲ್ಲ ಸಹಕಾರ ನೀಡಿ ಒಂದ್ಸತಿ ಸಿನಿಮಾ ನೋಡಿ, ನಿಮಗೆ ಇಷ್ಟ ಆಗುತ್ತೆ ಅಂತ ಹೇಳ್ತೀನಿ. ಥ್ಯಾಂಕ್ ಯು, ಧನ್ಯವಾದ. ಓಪನ್ ಮಾಡಿ.
ಎರಡರಲ್ಲೂ ನಾನಿದ್ದೆ. ಗೌರಿ ಫಿಲ್ಮ್ ತಂಡದೊಂದಿಗೆ ನೋಡಿದೊಂದು ಸಂತೋಷವೇ ಬೇರೆ. ಯಾಕಂದರೆ ಕೆಲಸ ಮಾಡಿದವ್ರ ಜೊತೆ ನೋಡುವಾಗ ನಮಗೆ ಇನ್ನೂ ಮನಸ್ಸು ತುಂಬಿ ಬರ್ತದೆ. ತುಂಬ ಇಮೋಷ್ನಲಿ ಕನೆಕ್ಟ್ ಆಯಿತು. ಯಾಕಂದರೆ ಇಲ್ಲಿಯ ಹೀರೋಗೆ ಒಂದು ಸಮಸ್ಯೆ ಕಾಡ್ತದೆ. ಆ ಸಮಸ್ಯೆಯನ್ನು ನಾನು ನಿಜ ಜೀವನದಲ್ಲಿ ಅನುಭವಿಸಿದವಳು. ನೋಡ್ತಾ ಹಾಗೆ ಮನಸ್ಸು ತುಂಬ ಆರ್ದ್ರ ಆಯಿತು. ತುಂಬ ಖುಷಿ ಆಗ್ತಿದೆ. ಏನು ಅಂದರೆ ಸಮರ್ಜಿತ್ನಂಥ ಚಂದದ ಹುಡುಗನಿಗೆ ಅಮ್ಮ ಆದದ್ದು. ಇದಕ್ಕೆ ಇಂದ್ರಜಿತ್ ಲಂಕೇಶ್ ಸರ್ ಅವಕಾಶ ಕೊಟ್ಟೋದಕ್ಕೆ ನಾನು ಮತ್ತೊಮ್ಮೆ ಅವರಿಗೆ ಧನ್ಯವಾದ ಹೇಳ್ತಿದ್ದೇನೆ. ಅದು ಅಲ್ಲದೆ ಮೀಡಿಯಾದವರ ಸಪೋರ್ಟು ಮತ್ತು ಕನ್ನಡದ ಸಿನಿಮಾಗಳು ಬೆಳಿಬೇಕು ಅಂದರೆ ಕನ್ನಡ ಜನತೆಯ ಸಪೋರ್ಟು ಸಿನಿಮಾಕ್ಕೆ ಬೇಕೇ ಬೇಕು. ನಿಮ್ಮೆಲ್ಲರಿಗೂ ಕನ್ನಡ ಸಿನಿಮಾಗಳನ್ನು ನೋಡಿ ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತೀನಿ. ಧನ್ಯವಾದ. ಗೌರಿ ಮೂವಿ ನೋಡಿ ನಂಗೆ ತುಂಬ ಖುಷಿ ಆಯಿತು. ಸಮರ್ಜಿತ್ ಆಗಿರಲಿ, ಇಂದ್ರಜಿತ್ ಸರ್ ಆಗಿರಲಿ ತುಂಬಾ ಖುಷಿ ಆಯಿತು ಇದನ್ನೆಲ್ಲ ನೋಡಿಬಿಟ್ಟು. ಆಮೇಲೆ ಸಾನ್ವಿ ಅವರು ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಸೊ ಆ ಫಸ್ಟ್ ಹಾಫಲ್ಲೇ ಒಂದು ಟ್ವಿಸ್ಟ್ ನಾನು ಆಲ್ರೆಡಿ ಹುಡುಕ್ಬಿಟ್ಟು ಐ ವಾಸ್ ಆಸ್ಕಿಂಗ್ ಏನಿದೆ ಹೀಗೆ ನಾನು ಹೇಳಲ್ಲ ಮೂವಿ ನೋಡಬೇಕು ಅಂತ. ಬಟ್ ಎಕ್ಸ್ಪೆನ್ಸ್ ಹಂಗೆ ಲಾಸ್ಟ್ವರೆಗೂ ಇಟ್ಟಿದ್ರು. ಸೊ ನನಗೆ ತುಂಬಾ ಇಂಟ್ರೆಸ್ಟಿಂಗ್ ಅನಿಸ್ತು ಮೂವಿ. ಸೊ ವೆರಿ ವೆಲ್ ಡನ್ ಗೌರಿ ಟೀಮ್ ಆಗಿ ಇಡೀ ತಂಡಕ್ಕೆ ಐ ವುಡ್ ಲವ್ ಟು ವಿಶ್ ಬೆಸ್ಟ್ ವಿಶಸ್. ಇದೇ ಥರ ಒಳ್ಳೆ ಮೂವಿ ಮಾಡ್ತಾಯಿರಿ ಆ್ಯಂಡ್ ಕನ್ನಡ ಇಂಡಸ್ಟ್ರಿನ ಇದೇ ಥರ ಬೆಳೆಸ್ತಾಯಿರಿ. ಸೊ ನನಗೆ ಇವ್ರ ಆ್ಯಕ್ಟಿಂಗ್ ಅಂತ ತುಂಬ ಇಷ್ಟ ಆಯಿತು. ಆ್ಯಂಡ್ ಹಿಸ್ ಡಾನ್ಸ್ ನಾನು ಫಿದಾ ಆಗೋಗಿದ್ದೀನಿ. ಸೊ ತುಂಬ ಇಷ್ಟ ಆಯಿತು, ತುಂಬ ಎಂಜಾಯ್ ಮಾಡಿದೆ. ಇಂದ್ರಜಿತ್ ಲಂಕೇಶ್ ಸರ್ ನಮಗೆ ಯಾವ ರೀತಿ ಇದು ಮಾಡಿದ್ರು ಸರ್. ಅವ್ರ ಮಗನೂ ಕೂಡ ಅಷ್ಟು ಚೆನ್ನಾಗಿ ಕೇರ್ ಮಾಡಿಲ್ಲ. ನಮ್ಮದೇ ಇಲ್ಲಿ ಚೈತನ್ಯ ಅವರೇ ಆಗಲಿ ಮತ್ತು ಇವ್ರ ಕಾಂಚನವರೇ ಆಗಲಿ ನಮ್ಮೆಲ್ಲರನ್ನೂ ಕೂಡ ಅಷ್ಟು ಕೇರ್ ಮಾಡ್ತಿದ್ರು. ಸೆಟ್ಟಲ್ಲಿ ಫಸ್ಟ್ ಅವ್ರಿಗೆ ಏನಾಯ್ತಾ, ಊಟ ಆಯ್ತಾ, ತಿಂಡಿ ಆಯ್ತಾ, ಅವ್ರು ಒಳ್ಳೆ ಹುಷಾರಾಗಿ ರೂಮ್ ಕಳಿಸಿ ಆ ಥರ ಕೇರ್ ಮಾಡ್ತಾ ಇದ್ರು. ಅವ್ರ ಮಗನೂ ಕೂಡ ಅಷ್ಟೊಂದು ಕೇರ್ ಮಾಡಿಲ್ಲ ಅನ್ಸುತ್ತೆ. ದಯವಿಟ್ಟು ಎಲ್ಲ ಕರ್ನಾಟಕ ಜನ, ಎಲ್ಲ ಮಂಡ್ಯದವರು ದಯವಿಟ್ಟು ಸಿನಿಮಾ ನೋಡಿ ನಮ್ಮಂಥ ಚಿಕ್ಕ ಕಲಾವಿದರನ್ನು ಬೆಳೆಸಿ ಅಂತ ಕೇಳ್ಕೊತೀವಿ. My name is Kansin. I'm happy to be a part of this wonderful movie. First of all, I would like to thank Lakesh sir and Hero sir. Thank you so much. Hero sir is very simple and heroine mom is very simple, so friendly. I'm really happy to be a part of this movie. Thanks so much. Thank you. ನಾನು ಅವ್ರ ಜೊತೆ ಮಾತಾಡಿ ಸ್ವಲ್ಪ ಸೈನ್ ಲ್ಯಾಂಗ್ವೇಜ್ ಕಲ್ತಿದ್ದೀನಿ. ಪ್ರೊಫೆಷ್ನಲ್ ಇಲ್ಲ, ಬಟ್ ಚೈತಾಲಿ ಜೊತೆ ಅವರು ನನಗೆ ಸೈನ್ ಲ್ಯಾಂಗ್ವೇಜ್ ಹೇಳ್ಕೊಡ್ತಾ ಇದ್ರು. ಸೊ ನಮ್ಮ ಸಿನಿಮಾದಲ್ಲಿ ಅದು ಕಲ್ತಿರೋದು ಇವ್ರಿಗೆ ಹೇಳ್ಕೊಡ್ಬೇಕು. ಅದೇ ಅಪ್ಪಾಜಿ ಹೇಳ್ದಂಗೆ ಈಗ ನಾವು ನಮ್ಮ ಜನರು ಹೇಗೆ ರೆಸ್ಪಾಂಡ್ ಮಾಡ್ತಾರೆ ಅದಕ್ಕೆ ಕಾಯ್ತಾ ಇದ್ದೀವಿ. ಎಲ್ಲರೂ ತುಂಬ ಕಷ್ಟಪಟ್ಟಿದ್ದೀವಿ ಈ ಸಿನಿಮಾ ಮಾಡೋಕ್ಕೆ. ಎಷ್ಟೊಂದು ಜನ ನೀವು ನೋಡಿದ್ದೀರಾ, ಹೊಸ ಕಲಾವಿದರು ನಮ್ಮ ಜೊತೆ ಸೇರ್ಕೊಂಡು ಮಾಡಿದ್ದೀವಿ. ನಮಗೆ ಆ ಸಪೋರ್ಟ್ ನೀಡಿ ಕನ್ನಡ ಸಿನಿಮಾ ಬೆಳೆಸಿ ಹೊಸ ಪ್ರತಿಭೆಗೆ ಬೆಳೆಯೋಕ್ಕೆ ಸಹಾಯ ನೀಡಿ. ಥ್ಯಾಂಕ್ ಯು. ತುಂಬ ಖುಷಿ ಆಗ್ತಾ ಇದೆ ಇಷ್ಟೊಂದು ಜನರು ಬಂದು ನಮ್ಮ ಮೀಡಿಯಾವರು ಮತ್ತು ನಮ್ಮ ಎಷ್ಟೊಂದು ಜನ ಕನ್ನಡ ಇಂಡಸ್ಟ್ರಿಯವರೆಲ್ಲ ಬಂದು ನಮ್ಮ ಸಿನಿಮಾ ನೋಡೋದಕ್ಕೆ ಆಮೇಲೆ ಅಷ್ಟೊಂದು ಪಾಸಿಟಿವ್ ಮಾತಾಡೋದು ತುಂಬ ಖುಷಿ ಆಗುತ್ತೆ. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಮಾಧ್ಯಮದವ್ರಿಗೆ ಧನ್ಯವಾದಗಳು. ನಾನಿವತ್ತು ಧನ್ಯವಾದಗಳಿಂದಲೇ ನನ್ನ ಮಾತನ್ನು ಪ್ರಾರಂಭಿಸಬೇಕು ಅನಿಸುತ್ತೆ. ಒಂದು, ನನ್ನನ್ನು ತ್ಯಜಿಸಿದ ಅಷ್ಟು ಜನರಿಗೆ ಅಥವಾ ಅಷ್ಟು ಒಂದು ಅವಕಾಶಗಳಿಗೆ ಧನ್ಯವಾದಗಳನ್ನ ಹೇಳಬೇಕು. ಅಥವಾ ಜೀವನದಲ್ಲಿ ನನ್ನನ್ನು ಕುಗ್ಗಿಸಿದ ಘಟನೆಗಳಿಗೆ ನಾನು ಧನ್ಯವಾದಗಳನ್ನ ಹೇಳಬೇಕು. ಆ್ಯಂಡ್ ಅಫ್ಕೋರ್ಸ್ ನಮ್ಮ ನಿರ್ದೇಶಕರು ಹಾಗೂ ನಿರ್ಮಾಪಕರು ಇಂದ್ರಜಿತ್ ಸರ್ಗೆ ಧನ್ಯವಾದಗಳನ್ನ. ಯಾಕಂದರೆ ಈ ಮೂರು ಅಂಶಗಳು ನನ್ನ ಜೀವನದಲ್ಲಿ ಇರಲಿಲ್ಲ ಅಂತಂದರೆ ಇವತ್ತು ನಾನು ಇಲ್ಲಿವರೆಗೂ ಬರೋಕ್ಕಾಗ್ತಾನೇ ಇಲ್ಲ. ಗೌರಿ ನನ್ನ ಪಾಲಾಗ್ತಾ ಇರಲಿಲ್ಲ. ಸಮರ್ಜಿತ್ ಜೊತೆ ನಟಿಸುವ ಒಂದು ಅವಕಾಶ ನನಗೆ ಸಿಗ್ತಾ ಇರಲಿಲ್ಲ. ಸೊ ನಿಜವಾಗ್ಲೂ ಒಂದು ಟೈಮ್ ಇರುತ್ತೆ ಅನ್ನೋ ಹಾಗೆ ನನ್ನ ಜೀವನದಲ್ಲೂ ತುಂಬ ಹಾಸು ಹೊಕ್ಕಾಗಿದೆ ಅಂತ ಹೇಳ್ಬೋದು. ಅದನ್ನು ಆ ಸಾಹಿತ್ಯ ಕೇಳಿಸ್ಕೊತಾ ಇದ್ದರೆ
ಇದನ್ನ ನಮ್ಮ ಜೀವನಕ್ಕೂ ಅಳವಡಿಸ್ಕೊಂಡು ಒಂದು ಹುರುಪು ತೊಗೊಂಡು ಮುಂದಕ್ಕೆ ಹೋಗ್ಬೋದು ಅಂತ ಹೇಳ್ಬೋದು. ಇಷ್ಟೊಂದು ಜನ ಕಲಾವಿದರು ಬಂದರು, ತಂತ್ರಜ್ಞರು ಬಂದರು, ನಮ್ಮ ಸಿನಿಮಾನ ಆಡಿ ಹೊಗಳಿದ್ದಾರೆ. ತುಂಬ ಖುಷಿ ಆಗ್ತದೆ. ಯಾಕಂದರೆ ನನಗೆ ಆಟೋ ಹಿಂದೆ ಒಂದು ಸಿನಿಮಾ ಪೋಸ್ಟರ್ ನೋಡಬೇಕು ಅಂತ ಆಸೆ ಇತ್ತು. ರೋಡಲ್ಲಿ ಹೋಗಬೇಕಾದ್ರೆ ದೊಡ್ಡ ದೊಡ್ಡ ಪೋಸ್ಟರ್ಸ್ಗಳನ್ನ ಕಟೌಟ್ಗಳನ್ನ ನೋಡಬೇಕು ಅಂತ ಆಸೆ ಇತ್ತು. ರೇಡಿಯೋಲಿ ನಮ್ಮ ಸಿನಿಮಾ ಹಾಡು ಕೇಳಬೇಕು ಅಂತ ಆಸೆ ಇತ್ತು. ಪ್ರತಿಯೊಬ್ಬರು ನನ್ನ ಸಿನಿಮಾದ ಬಗ್ಗೆ ಮಾತಾಡಬೇಕು, ಬಂದು ಸಿನಿಮಾ ಥಿಯೇಟ್ರ್ಗಳಲ್ಲಿ, ಚಿತ್ರಮಂದಿರಗಳಲ್ಲಿ ನೋಡಬೇಕು ಅನ್ನೋ ಆಸೆ ಇತ್ತು. ಇವತ್ತು ಪ್ರತಿಯೊಂದು ನೆರವೇರಿದೆ. ಇನ್ಮೇಲಿಂದ ಪ್ರತಿಯೊಂದು ನೆರವೇರುತ್ತೆ ಅನ್ನೋ ಆಶ್ವಾಸನೆನ ಇಲ್ಲಿ ಬಂದಿರೋ ಪ್ರತಿಯೊಬ್ಬರು ಕೊಟ್ಟಿದ್ದಾರೆ. ನೀವು ಇವಾಗಲೇ ನೋಡಿದ ಹಾಗೆ ವಿಶೇಷ ಚೇತನ ಕಲಾವಿದರ ಜೊತೆ ನಾವೆಲ್ಲರೂ ನಿಂತು ಅವರು ನಮಗೆ ಈ ಕಥೆಗೆ ನಿಜವಾದ ಸ್ಫೂರ್ತಿ. ಅವರಿಂದ ನಾನು ಕಲ್ತಿರೋದು ಬಹಳಷ್ಟು ಇದೆ. ಎಷ್ಟೇ ಏನೇ ಆಗಲಿ ನನ್ನ ಜೀವನದಲ್ಲಿ ಕೂತೀರಾ, ನಾನು ಮುಂದಕ್ಕೆ ಹೋಗ್ತಾನೇ ಇರ್ತೀನಿ ಅನ್ನೋ ಆ ಭರವಸೆ ಇಟ್ಕೊಂಡು ಬಂದಿದ್ದಾರೆ. ನಿಜವಾಗ್ಲೂ ಅವ್ರ ಜೊತೆ ಕೆಲಸ ಮಾಡೋದಕ್ಕೆ ನನಗೆ ಅವಕಾಶ ಕೊಟ್ಟಿದೆ ವೆಂಕಟೇಶ್ ಸರ್ಗೆ, ಅರ್ಪಿತಾ ಮ್ಯಾಮ್ಗೆ, ಸಮರ್ಗೆ, ಪ್ರತಿಯೊಬ್ಬರಿಗೂ, ನಮ್ಮ ತಂತ್ರಜ್ಞರಿಗೆ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು. ನಾವು ಕೂಡ ಮೊದಲನೇ ಬಾರಿ ಸ್ಕ್ರೀನ್ ಮೇಲೆ ನಮ್ಮ ಸಿನಿಮಾನ ನೋಡಿರೋದು. ನನ್ನ ಮೊದಲನೇ ಬಾರಿ ಒಂದು ದೊಡ್ಡ ಪರದೆ ಮೇಲೆ ನನ್ನನ್ನು ನಾನು ನೋಡ್ಕೊಂಡಿದ್ದು. ನನ್ನ ಕುಟುಂಬವಿಡೀ ನೋಡಿತು, ನನ್ನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ಲರೂ ಇದ್ದರು. ಪ್ರತಿಯೊಬ್ಬರು ಖುಷಿ ಪಟ್ಟಿದ್ದಾರೆ. ಆ್ಯಂಡ್ ಇದಕ್ಕಿಂತ ಹೆಚ್ಚಾಗಿ ನಾನೇನು ಹೇಳೋಕ್ಕಾಗಲ್ಲ. ನಮ್ಮ ಕೆಲಸ ಅಲ್ಲಿಗೆ ಮುಗಿದಿದೆ. ಇನ್ನೇನಿದ್ರು ಆಡಿಯನ್ಸ್ ಕೆಲಸ ಅಂತ ಹೇಳ್ಬಿಟ್ಟು ಅವ್ರು ನೋಡಿ ಏನು ತೀರ್ಪು ಕೊಟ್ಟರು ಅದನ್ನು ತಗೊಳ್ಳುವ ಪರಿಸ್ಥಿತಿಯಲ್ಲಿ, ಮನಸ್ಥಿತಿಯಲ್ಲಿ ನಾವಿದ್ದೀವಿ. ಬೆಳೆಯೋ ಕಲಾವಿದರು, ಯುವಕರು, ಅದನ್ನು ನೀವು ಬೆಳೆಸಿದ್ರೆ ನಾವು ಅದನ್ನು ಉಳಿಸ್ಕೊಂಡು, ನಿಮ್ಮ ಪ್ರೀತಿ ವಿಶ್ವಾಸನ ಉಳಿಸ್ಕೊಂಡು ನಮ್ಮ ಮೇಲೆ ನಾವು ಇನ್ನೂ ಹೆಚ್ಚಾಗಿ ಕೆಲಸ ಮಾಡ್ತಾ ಕನ್ನಡಕ್ಕೆ ಇನ್ನೂ ಒಂದಷ್ಟು ಕೊಡುಗೆಗಳನ್ನ ಕೊಡ್ತಾ ಮುಂದಕ್ಕೆ ಹೋಗ್ತೀವಿ ಅಂತ ನಾನು ಆಶ್ವಾಸನೆ ನೀಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಅ ಲಾಟ್. ಭಾಳ ಉತ್ತಮವಾದಂಥ ನಟನೆ, ಫೈಟಲ್ಲಿರ್ಬೋದು, ಆ್ಯಕ್ಷನ್ನಲ್ಲಿ, ಡ್ಯಾನ್ಸಲ್ಲಿ, ಎಲ್ಲದರಲ್ಲೂ ಕೂಡ ಉತ್ತಮವಾದಂಥ ಅಭಿನಯವನ್ನು ಮಾಡಿ ಕನ್ನಡಕ್ಕೆ ಒಬ್ಬ ಉದಯೋನ್ಮುಖ ಹೀರೋ ಬಂದಿದ್ದಾನೆ. ಇದು ವಿಭಿನ್ನವಾದಂಥ ಒಂದು ಚಿತ್ರ. ಈಗ ಒಂದೇ ಥರ ಎಳೆಯಲ್ಲಿ ಚಿತ್ರಗಳೇನು ಬರ್ತಾಯಿತ್ತು, ಅದಕ್ಕಿಂತ ವಿಭಿನ್ನವಾಗಿ ಹೊಸ ಅಲೆಯಲ್ಲಿ ಮಾಡಿದ್ದಾರೆ. ಸಂಗೀತಮಯವಾಗಿದೆ, ಕ್ಯಾಮ್ರಾ ವರ್ಕ್ ತುಂಬ ಚೆನ್ನಾಗಿದೆ, ಡೈರೆಕ್ಷನ್ ತುಂಬ ಚೆನ್ನಾಗಿದೆ. ಖಂಡಿತವಾಗಿ ಜನರಿಗೆ ಈ ಸಿನಿಮಾ ಇಷ್ಟ ಆಗುತ್ತೆ ಅಂತ ಹೇಳಿ ನಾನು ಭಾವಿಸಿದ್ದೇನೆ. ನನಗೂ ಕೂಡ ತುಂಬ ಇಷ್ಟ ಆಯಿತು. ಕೊನೆಗೆ ಸನ್ನಿವೇಶಗಳು ಭಾವನಾತ್ಮಕವಾಗಿ ತುಂಬ ಅದ್ಭುತವಾಗಿ ನೋಡಿ ಬಂದಿದ್ದಾವೆ. ಐ ವಿಶ್ ಆಲ್ ದ ಬೆಸ್ಟ್, ಗುಡ್ ಲಕ್ ಟು ಗೌಡ್. ಫಸ್ಟ್ ಪಿಕ್ಚರ್ ಅಂತ ಗೊತ್ತಾಗ್ತಾನೆ ಇಲ್ಲ, ಏನೋ ಒಂದು 7 ಪಿಕ್ಚರ್ ಮಾಡಿದ್ರೆ ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದೆ. ಪಿಕ್ಚರ್ ತುಂಬ ಚೆನ್ನಾಗಿದೆ. ದಯವಿಟ್ಟು ಎಲ್ಲರೂ ಬಂದು ನೋಡಿ, ಕನ್ನಡ ಪಿಕ್ಚರ್ ಎಲ್ಲ ಬಂದು ನೋಡಿ. ನಿಮ್ಮ ಆಶೀರ್ವಾದ ಹುಡುಗನ ಬೇಕಾಗತ್ತೆ. ಒಳ್ಳೆ ಹೀರೋ ಸಿಗ್ತದೆ ಕನ್ನಡಕ್ಕೆ. ಥ್ಯಾಂಕ್ ಯು. ಹೌದಾ? ಎಲ್ರಿಗೂ ನಮಸ್ಕಾರ. ಈಗ ತಾನೇ ಒಂದು ಸುಂದರವಾದ ಕಾವ್ಯ ನೋಡ್ಕೊಂಡು ಹೊರಗೆ ಬರ್ತಾ ಇದ್ದೀನಿ. ಗೌರಿ ಅನ್ನುವ ಒಂದು ಸಿನಿಮಾ ನಿಜವಾಗ್ಲೂ ಇಟ್ ವಾಸ್ ಅ ಬ್ಯೂಟಿಫುಲ್ ಮ್ಯೂಸಿಕಲ್ ಜರ್ನಿ. 2 ಹೃದಯಗಳ ಮಿಡಿತವನ್ನು ಭಾಳ ಅದ್ಭುತವಾಗಿ ತೋರಿಸಿದ್ದಾರೆ. ನಮ್ಮ ಇಂದ್ರಜಿತ್ ಲಂಕೇಶ್ ಅವರು ಗೌರಿ ಚಿತ್ರವನ್ನು ಭಾಳ ಸುಂದರವಾಗಿ ನಿರ್ದೇಶನ ಮಾಡಿದ್ದಾರೆ. 2 ಮುದ್ದಾದ ತಾರೆಗಳನ್ನು ಇಂಡಸ್ಟ್ರಿಗೆ ಪರಿಚಯ ಮಾಡಿದ್ದಾರೆ. ಒಂದು ಸಮರ್ಜಿತ್ ಲಂಕೇಶ್, ಇನ್ನೊಂದು ಸಾನಿಯಾ ಅಯ್ಯರ್. ಇಬ್ಬರು ತುಂಬ ಚೆನ್ನಾಗಿ ಅಭಿನಯಿಸಿದ್ದಾರೆ. ಈ ಯುವ ಪ್ರತಿಭೆಗೆ ಎಲ್ಲ ರೀತಿಯ ಎನ್ಕರೇಜ್ಮೆಂಟ್ ಸಿಗಬೇಕು. ಈ ಸಿನಿಮಾಗೆ ಎಲ್ಲ ರೀತಿಯ ಎನ್ಕರೇಜ್ಮೆಂಟ್ ಸಿಗಬೇಕು. ಜನ ಥಿಯೇಟ್ರಿಗೆ ಬಂದು ಇಂಥ ಅದ್ಭುತವಾದ ಒಂದು ಕಾವ್ಯವನ್ನು ನೋಡಬೇಕು ಅನ್ನೋದು ನನ್ನ ಆಸೆ. ಎಲ್ಲರಿಗೂ, ಇಡೀ ತಂಡಕ್ಕೆ ನಾನು ಶುಭಾಶಯ ಹೇಳಕ್ಕೆ ಇಷ್ಟಪಡ್ತೀನಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಇಂದ್ರಜಿತ್ ಅವರು ತುಂಬ ಚೆನ್ನಾಗಿ ಸಿನಿಮಾ ಮಾಡಿದ್ದಾರೆ. ಆ್ಯಂಡ್ ಹಾಗೆ ಅವ್ರ ಮಗ ಸಮರ್ಜಿತ್, ಐ ಥಿಂಕ್ ಅವ್ರ ಫಸ್ಟ್ ಸಿನಿಮಾ ಅಂತಲೇ ಅನಿಸಲ್ಲ. ಬ್ಯೂಟಿಫುಲ್ ಆ್ಯಕ್ಟಿಂಗ್ ಆ್ಯಂಡ್ ಇಟ್ ಹ್ಯಾಸ್ ಆಲ್ ರೌಂಡ್ ಕ್ಯಾರೆಕ್ಟರ್ ಅಂತಲೇ ಹೇಳ್ತಾರೆ. ಆ್ಯಕ್ಷನ್ ಇದೆ, ಸಾಂಗ್ಸ್ ಇದೆ, ಇಮೋಷನ್ಸ್ ತುಂಬ ಇದೆ. ತುಂಬ ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ. ಆ್ಯಂಡ್ ಸಾನ್ಯಾ ಅವರು ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ಕೊಂಡಿದ್ದಾರೆ. ಆ್ಯಂಡ್ ಸಿನಿಮಾಟೋಗ್ರಫಿನ ಅಂತೂ ನಾವು ಹೈಲೈಟ್ ಮಾಡಲೇಬೇಕು. ಅಷ್ಟು ಅದ್ಭುತವಾಗಿ ಬಂದಿದೆ ಸಿನಿಮಾ. ಸೊ ಕೃಷ್ಣ ಅವ್ರನ್ನ ಕೂಡ ಮೆಚ್ಚಲೇಬೇಕಾಗುತ್ತೆ. ಪ್ಲೀಸ್ ಬಂದು ಗೌರಿ ಸಿನಿಮಾ ಥಿಯೇಟರ್ಸಲ್ಲಿ ಎಲ್ಲರಿಗೂ ನಮಸ್ಕಾರ.
ಗೌರಿ ಮೂವಿ ಅಂತೂ ತುಂಬಾ ಚೆನ್ನಾಗಿತ್ತು. ಐ ಥಿಂಕ್ 5 ರೀಸನ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಈ ಮೂವಿ ಯಾಕೆ ನೋಡಬೇಕು ಅಂತ. ಒಂದು, ಸಮರ್ಜಿತ್ ಐ ಥಿಂಕ್ ನಮ್ಮ ಸ್ಯಾಂಡಲ್ವುಡ್ ಇಂಡಸ್ಟ್ರಿಗೆ ಒಂದು ಮೋಸ್ಟ್ ಪ್ರಾಮಿಸಿಂಗ್ ಆ್ಯಕ್ಟರ್ ಫ್ರಮ್ ನಾವ್ ಆನ್. ಸಾನಿಯಾ ಅವರ ಆ್ಯಕ್ಟಿಂಗ್, ಇಂದ್ರಜಿತ್ ಸರ್ ಅವರ ಡಿರೆಕ್ಷನ್ ಮತ್ತು ಕೃಷ್ಣ ಸರ್ ಅವರ ಸಿನಿಮಾಟೋಗ್ರಫಿ ಅಮೇಝಿಂಗ್ ಅಂದರೆ ಅದಕ್ಕೆ ಇನ್ನೊಂದು ವರ್ಡ್ ಇಲ್ಲ. ಯಾಕೆಂದರೆ ಅಷ್ಟು ಚೆನ್ನಾಗಿ ಪ್ರತಿಯೊಂದು ಫ್ರೇಮ್ ತುಂಬಾ ಚೆನ್ನಾಗಿದೆ. ಮತ್ತು ಲಾಸ್ಟ್ ಬಟ್ ನಾಟ್ ದಿ ಲೀಸ್ಟ್, ದ ಮೋಸ್ಟ್ ಇಂಪಾರ್ಟೆಂಟ್ ನನಗೆ ಇಷ್ಟ ಆಗಿದ್ದು ಮೂವಿಯಲ್ಲಿ ಏನಂದರೆ ವಿಕಲಚೇತನರ ಟ್ಯಾಲೆಂಟ್ ಬಗ್ಗೆ ಅವರಿಗೆ ಹೇಗೆ ನಾವು ಸಪೋರ್ಟ್ ಮಾಡಬೇಕಂತ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಸೊ ಆಲ್ ದಿ ವೆರಿ ಬೆಸ್ಟ್ ಈ ಎಂಟೈರ್ ತಂಡಕ್ಕೆ. ನೀವೆಲ್ಲ ಹೋಗಿ ಚಿತ್ರಮಂದಿರಗಳಿಗೆ ಹೋಗಿ ಈ ಮೂವಿನ ನೋಡಿ ಸಪೋರ್ಟ್ ಮಾಡಿ. ಎಲ್ಲರಿಗೂ ನಮಸ್ಕಾರ. ಗೌರಿ ಸಿನಿಮಾ ನೋಡಿದೆ, ತುಂಬ ಚೆನ್ನಾಗಿದೆ. ಸಮರ್ಜಿತ್ ಒಬ್ಬ ಕರ್ನಾಟಕಕ್ಕೆ ಹೃತಿಕ್ ರೋಷನ್ ಅಂತ ಎಲ್ಲ ಹೇಳ್ತಾ ಇದ್ರು, ಅದನ್ನು ಪ್ರೂವ್ ಮಾಡಿದ್ರು. ಅದ್ಭುತವಾಗಿ ಅಭಿನಯಿಸಿದ್ದಾರೆ. ನಮ್ಮ ಇಂದ್ರಜಿತ್ ಸರ್ ಎಕ್ಸಲೆಂಟ್ ಡೈರೆಕ್ಷನ್. ಆ್ಯಕ್ಚುಲಿ ಗೌರಿ ಈ ವರ್ಷದ ಬ್ಲಾಕ್ ಬಾಸ್ಟರ್ ಆಗುತ್ತೆ, ಅದರಲ್ಲಿ ಡೌಟೇ ಇಲ್ಲ ಅಂತ ಹೇಳೋಕ್ಕೆ ತುಂಬ ಖುಷಿ ಪಡ್ತಾ ಇದ್ದೀನಿ. ಸಮರ್ಜಿತ್ 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 ಎಕ್ಸಲೆಂಟ್. ಈ ಸಾರಿ ಕರ್ನಾಟಕದ ಹೃತಿಕ್ ರೋಷನ್ ಅಂತ ಎಲ್ಲ ಹೇಳ್ತಾ ಇದ್ರು, ಅದು ನಿಜವಾಗ್ಲೂ ಪ್ರೂವ್ ಮಾಡಿದ್ರ. ಎಕ್ಸಲೆಂಟ್, ಸೂಪರ್ ಸೂಪರ್. ಆಲ್ ದ ಬೆಸ್ಟ್ ಗೌರಿ. ಗೌರಿ ಸಿನಿಮಾ ತುಂಬ ಮುದ್ದಾಗಿದೆ ಅಂತ ಹೇಳ್ಬೋದು. ಯಾಕೆಂತಂದರೆ ಮುದ್ದಾಗಿರುವಂಥ ಒಂದು ಜೋಡಿ ಇದೆ. ಸಮರ್ಜಿತ್ ಮತ್ತು ಸಾನಿಯಾ ಅಯ್ಯರ್ ಇಬ್ಬರು ಕನ್ನಡ ಚಲನಚಿತ್ರರಂಗಕ್ಕೆ ಹೊಸದಾಗಿ ಪಾದಾರ್ಪಣೆ ಮಾಡಿದ್ದಾರೆ. ತುಂಬ ಅವ್ರ ಪರ್ಫಾರ್ಮೆನ್ಸ್ ತುಂಬ ಅದ್ಭುತವಾಗಿದೆ. ಮತ್ತು ಇಂದ್ರಜಿತ್ ಲಂಕೇಶ್ ಅವ್ರ ಬಗ್ಗೆ ನಾವು ಹೇಳುವಂಥದ್ದೇನಿಲ್ಲ. ಯಾಕೆಂತಂದರೆ ಅವರು ಸಿನಿಮಾಗಳಲ್ಲಿ ಒಂದು ಕಲರ್ಫುಲ್ ಅನ್ನೋದು ಏನಿರುತ್ತೆ, ಒಂದು ಲವ್ ಸ್ಟೋರಿ, ಒಂದು ಬ್ಯೂಟಿಫುಲ್ ಸಾಂಗ್ಸು ಮತ್ತು ಪ್ರೆಸೆಂಟೇಷನ್ನು. ಅವ್ರ ಅವತ್ತಿಂದನೂ ಯಾವುದು ಮೊನಾಲಿಸಾ ಮತ್ತು ತುಂಬ ಸಿನಿಮಾಗಳು, ಲಂಕೇಶ್ ಪತ್ರಿಕೆ ಎಲ್ಲ ಸಿನಿಮಾಗಳಲ್ಲೂ ಅವ್ರ ಸಾಂಗ್ಸ್ ಆಗ್ಬೋದು, ಕತೆ ಆಗ್ಬೋದು, ತುಂಬ ಅದ್ಭುತವಾಗಿರುತ್ತೆ. ಇದರಲ್ಲಿ ಮಗನಿಗೋಸ್ಕರ ಮಾಡಿರುವಂಥ ಕತೆ ತುಂಬ ಅದ್ಭುತವಾಗಿದೆ. ಮತ್ತು ಅವ್ರ ಮಗ ಸಮರ್ಜಿತ್ ಲಂಕೇಶ್ ಅವ್ರ ವಾಯ್ಸ್ ಆಗ್ಬೋದು, ಮತ್ತು ಅವ್ರ ಪರ್ಫಾರ್ಮೆನ್ಸ್ ಆಗ್ಬೋದು, ಮತ್ತು ಅವರ ಡ್ಯಾನ್ಸ್ ಆಗ್ಬೋದು. ಅಂದರೆ ಕನ್ನಡ ಇಂಡಸ್ಟ್ರಿಗೆ ಇನ್ನೂ ಒಬ್ಬ ಹೊಸ ಹೀರೋ ಬರ್ತಿದ್ದಾನೆ ಅನ್ನೋದು ತುಂಬ ಖುಷಿ. ಯಾಕೆಂತಂದರೆ ಹೊಸಬ್ರು ಅಂತಂದಾಗ ನನಗೆ ತುಂಬ ಇಷ್ಟ. ಯಾರೇ ಹೊಸಬ್ರು ಬಂದ್ರೂ ನಮ್ಮ ಕನ್ನಡ ಇಂಡಸ್ಟ್ರಿ ಆಗ್ಬೋದು, ನಮ್ಮ ಜನಗಳಾಗ್ಬೋದು, ತುಂಬ ಚೆನ್ನಾಗಿ ಎಂಟರ್ಟೈನ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಅವ್ರಿಗೆ ಎನ್ಕರೇಜ್ ಮಾಡಿದ್ದಾರೆ. ಹಾಗಾಗಿ ಸಮರ್ಜಿತ್ಗೆ ಮತ್ತು ಸಾನಿಯಾಗೆ ಮತ್ತು ಇಂದ್ರಜಿತ್ ಲಂಕೇಶ್ಗೆ ಆಲ್ ದ ವೆರಿ ಬೆಸ್ಟ್. ತುಂಬ ಚೆನ್ನಾಗಿದೆ, ಎಲ್ಲ ಫ್ಯಾಮಿಲಿ ನೋಡುವಂಥ ಸಿನಿಮಾ. ಗುಡ್ ಲಕ್. ಥ್ಯಾಂಕ್ ಯು ಸೊ ಮಚ್. ಹೊಸಬ್ರು ಬಂದಾಗ ಒಂದು ಹೊಸ ಅಲೆ ಹೇಳುತ್ತೆ, ದಾರಿ ಬಿಡಬೇಕಂತೆ. ಇವಾಗ ಕನ್ನಡ ಚಿತ್ರರಂಗಕ್ಕೆ ಬಂದಿರೋದು ಲಂಕೇಶ್ ಅವರ ಮೊಮ್ಮಗ, ಇಂದ್ರಜಿತ್ ಲಂಕೇಶ್ ಅವರ ಮಗ. ಲಂಕೇಶ್ ಅವರು ಮಾಡಿರೋ ಸಾಧನೆ ನಾವೆಲ್ಲ ಹೇಳ್ಕೊಳ್ಳೋಕ್ಕೆ ತುಂಬ ಚಿಕ್ಕವರು. ಸಮರ್ಜಿತ್ ಅವ್ರಿಗೆ ನಾನೊಂದು ಹೊಸ ಹೆಸರಿಡ್ತಾ ಇದ್ದೀನಿ ಇವತ್ತು. ಸಮರ್ಥಜಿತ್ ಅಂತ ಒಂದು ಹೊಸ ಒಬ್ಬ ಹುಡುಗ ಹೀರೋ ಮೆಟೀರಿಯಲ್ ಆಗೋದಕ್ಕೆ ಏನೇನು ಪ್ರಿಪೇರ್ ಆಗಬೇಕೋ ಅವ್ರ ತಂದೆಯ ಗರಡಿಯಲ್ಲಿ ಕಂಪ್ಲೀಟಾಗಿ ಪರಿಪೂರ್ಣವಾಗಿ ಪ್ರಿಪೇರ್ ಆಗಿ ಒಬ್ಬ ಸಮರ್ಥಜಿತ್ತಾಗಿ ಇಂಡಸ್ಟ್ರಿಗೆ ಬಂದಿದ್ದಾರೆ. ಕಲಾವಿದರದು, ಹೀರೋಗಳದ್ದು ಕೊರತೆ ತುಂಬ ಇತ್ತು ಕನ್ನಡ ನಾಡಿಗೆ. ಅದನ್ನು ತುಂಬಿಸೋಕೆ ಅಂತ ಒಬ್ಬ ಹೊಸ ಹೀರೋ ಬಂದಿದ್ದಾರೆ. ಅವ್ರಿಗೆ ನಾವೆಲ್ಲ ಸ್ವಾಗತಿಸಬೇಕು. ಎಲ್ರಿಗೂ ಕನ್ನಡ ಚಿತ್ರರಂಗದ ಗೌರಿ ಮತ್ತು ಗಣೇಶ ಹಬ್ಬದ ಶುಭಾಶಯಗಳು. ಇಲ್ಲಿ ಗೌರಿನೂ ಇದೆ, ಪುಟ್ಟ ಗೌರಿನೂ ಇದೆ. ಇಬ್ಬರಿಗೂ ಶುಭಾಶಯ. ಒಂದು ಹೊಸ ಥರ ಅಲೆ ಕೆಲಸ ಮಾಡಿದ್ದಾರೆ. ಇಂದ್ರಜಿತ್ ಲಂಕೇಶ್ ಅವರು ನಮಗೆಲ್ಲ ಕೆಲಸ ಕೊಟ್ಟವರು, ನಮ್ಗೆ ಅನ್ನದಾತರು. ಅವ್ರು ಮಾಡೋದು ನಿಜ ಜೀವನದಲ್ಲಿ ಈ ಥರನೇ. ಯಾರ್ಯಾರು ವಿಶೇಷ ಚೇತನರಿದ್ದಾರೆ, ಯಾರ್ಯಾರಿಗೆ ಒಂದು ಹೊಸ ಶಕ್ತಿ ಇದೆ, ಅವ್ರನ್ನೆಲ್ಲ ಕರ್ಕೊಂಡ್ಬಂದು ಗುಡ್ಡೆ ಹಾಕಿ ಅವ್ರುಗಳಿಗೆಲ್ಲ ಒಂದು ಲೈಫ್ ಕೊಟ್ಟಂಥ ಒಬ್ಬ ಮನುಷ್ಯ ಇಂದ್ರಜಿತ್ ಬಂದಿದ್ದಾರೆ. ಹೊಸ ಹೊಸ ನಿರ್ದೇಶಕರುಗಳಿಗೆ ಮತ್ತು ಕಂಟೆಂಟ್ ಬರೆಯೋರಿಗೆ ಒಬ್ಬ ಹೊಸ ಹೀರೋ ಸಿಕ್ಕಿದ್ದಾರೆ. ತುಂಬ ಸಮರ್ಥವಾದ ಒಬ್ಬ ನಾಯಕ ಸಿಕ್ಕಿದ್ದಾನೆ ಕನ್ನಡ ಚಿತ್ರರಂಗಕ್ಕೆ ಅಂತ ಅನ್ಕೋತೀನಿ. ಶುಭಾಶಯಗಳು. ಆಲ್ ದ ಬೆಸ್ಟ್ ಸಮರ್ಜಿತ್ ಮತ್ತು ಗೌರಿ ತಂಡಕ್ಕೆ ಶುಭಾಶಯ. ಯಜ್ಞ ಯಾಗವನ್ನ ನಂಬೋದನ್ನು ಬಿಟ್ಬಿಟ್ಟು ಇಂಥ ಕಲ್ಟ್ ಇರೋ ಸಿನಿಮಾಗಳು ನಂಬಿದ್ರೆ ಕನ್ನಡ ಚಿತ್ರರಂಗ ಉದ್ಧಾರ ಆಗುತ್ತೆ ಅಂತ
ಈಗಲೂ ಮತ್ತೊಮ್ಮೆ ಪ್ರತಿಪಾದಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಸಿನಿಮಾದಲ್ಲಿ ಒಂದು ಲವ್ ಸ್ಟೋರಿ ಅಂದರೆ ಇವತ್ತಿನ ಯುವ ಜನಾಂಗನ ಮೇಜರಾಗಿ ಕಾನ್ಸಂಟ್ರೇಟ್ ಮಾಡಿ ಒಂದು ಮುದ್ದಾದ ಒಂದು ಲವ್ ಸ್ಟೋರಿನ ಹೇಳುವಂಥ ಪ್ರಯತ್ನ ಮಾಡಿದ್ದಾರೆ. ಅದರಲ್ಲಿ ಒಂದು ಕಲ್ಚರನ್ನು ಕೂಡ ಬ್ಲೆಂಡ್ ಮಾಡ್ಕೊಂಡಿದ್ದಾರೆ. ಸಿನಿಮಾ ಏನು ಹೇಳಬೇಕು, ನಿರ್ದೇಶಕರು ಒಂದು ಹೊಸ ರೀತಿಯ ಒಂದು ಪ್ರಯತ್ನ ಮಾಡಿದ್ದಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಹೀರೋ ಸಮರ್ಜಿತ್ ಅವರು, ಆಮೇಲೆ ಹೀರೋಯಿನ್ ಗೌರಿ ಅವರು, ಇವೆಲ್ಲ ತುಂಬ ಒಂದು ಏನು ಕೆಲವು ಎಮೋಷನ್ ಸೀನ್ಸ್ಗಳಲ್ಲಂತೂ ತುಂಬ ಮುದ್ದಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆಲ್ ದಿ ಬೆಸ್ಟ್ ಟು ಟೀಮ್ ಗೌರಿ ಆ್ಯಂಡ್ ಟೆಕ್ನಿಕಲ್ ಟೀಮ್. ಸಾಂಗ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಆ್ಯಂಡ್ ಏನು ಈ ಥರ ಒಂದು ಹೊಸ ಪ್ರತಿಭೆಗಳು ಒಂದು ಹೊಸ ತಂಡಕ್ಕೆ ಅಂದರೆ ಹೊಸದಾಗಿ ಲಾಂಚ್ ಆಗ್ತಿರುವಂಥ ಈ ಒಂದು ಹೀರೋಗೆ ನನ್ನ ಕಡೆಯಿಂದ ಆಲ್ ದಿ ಬೆಸ್ಟ್. ಹಾಗೆ ಇಂಥವ್ರ ಒಂದು ಟೀಮ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಬಟ್ ತುಂಬಾ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಮಾಡಿರೋ ಚಿತ್ರ ಅನ್ನಿಸ್ತಾ ಇತ್ತು. ಬಟ್ ಡೈರೆಕ್ಷನ್ನು ಪ್ಲಸ್ ಮೋರ್ ಓವರ್ ಇವರ ಹೊಸ ಆರ್ಟಿಸ್ಟ್ ಅಂತ ಅನ್ನಿಸ್ತಾ ಇಲ್ಲ, ಒಂದು ಎಕ್ಸ್ಪೀರಿಯನ್ಸ್ ಪರ್ಫಾರ್ಮೆನ್ಸ್ ಅನ್ನಿಸ್ತಾ ಇತ್ತು ನಮಗೆ. ಮತ್ತು ಪ್ರತಿ ಸೀನ್ ಕೂಡ ಸಿನಿಮಾಟೋಗ್ರಫಿ ತುಂಬಾ ಚೆನ್ನಾಗಿತ್ತು. ಮತ್ತು ವೆರಿ ಪ್ರಾಮಿಸಿಂಗ್ ಆ್ಯಕ್ಟರ್ ಆ್ಯಂಡ್ ವೆರಿ ನಾಟ್ ಓನ್ಲಿ ಹಿಯರ್ ಯು ಕ್ಯಾನ್ ಗೋ ಪ್ಯಾನ್ ಇಂಡಿಯಾ ಅನ್ಸುತ್ತೆ. ಇಟ್ಸ್ ವೆರಿ ಪ್ರಾಮಿಸಿಂಗ್. ಸಮರ್ಜಿತ್ ಇಸ್ ಎ ವೆರಿ ಪ್ರಾಮಿಸಿಂಗ್ ಆರ್ಟಿಸ್ಟ್. ಥ್ಯಾಂಕ್ ಯು. ಆಯ್ತಲ್ಲ. ಎಲ್ರಿಗೂ ನಮಸ್ಕಾರ. ಗೌರಿ ಮುಗಿಯಲ್ಲ. ಸೊ ಗೌರಿ ಅನ್ನೋಂಥ ಸಿನಿಮಾ ನೋಡ್ಕೊಂಡ್ಬಂದೆ. ಬನ್ನಿ ಬಟ್ ಇವ್ರ ಜೊತೆ ಮಾತಾಡೋದಕ್ಕೆ ಭಯ ಆಗುತ್ತೆ, ಬಿಕಾಸ್ ನಾವು ಡಲ್ ಕಾಣ್ತೀವಿ ಅದಕ್ಕೆ. ಆ್ಯಂಡ್ ಡೆಫಿನೆಟ್ಲಿ ಗೌರಿ ಅನ್ನೋಂಥ ಒಂದು ಸಿನಿಮಾ ಕಂಟೆಂಟ್ ಅಂತೂ ತುಂಬ ಸ್ಟ್ರಾಂಗ್ ಆಗಿದೆ. ಇವಾಗ ವಿಡಿಯೋಸ್ ಎಲ್ಲ ನೋಡಿ ತುಂಬ ಜನ ಹೇಳ್ತಾ ಇದ್ರು ರಿತಿಕ್ ರೋಷನ್ ಥರ ಇದ್ದಾರೆ ಅಂತ. ಆ್ಯಂಡ್ ಪರ್ಫಾರ್ಮೆನ್ಸ್ ಕೂಡ ಡೆಫಿನೆಟ್ಲಿ ಯಾವ ರಿತಿಕ್ ರೋಷನ್ಗೂ ಕಡಿಮೆ ಇರೋ ಥರ ಮಾಡಿದ್ರ. ಕಂಗ್ರ್ಯಾಚುಲೇಷನ್ಸ್, ಆಲ್ ದ ವೆರಿ ಬೆಸ್ಟ್. ಒಂದು ಒಳ್ಳೆ ಒಳ್ಳೆ ಹೀರೋ ಮತ್ತೆ ಕನ್ನಡ ಸಿನಿಮಾಗೆ ಸಿಕ್ಕಂಗೆ ಆಗಿದೆ. ಆಲ್ ದ ವೆರಿ ಬೆಸ್ಟ್. ಆ್ಯಂಡ್ ನಮ್ಮ ಸಾನ್ಯಾ ಅಯ್ಯರ್ ಅವರು ಕೂಡ ಅವರು ಏನು ಟಿ ವಿನಲ್ಲೆಲ್ಲ ತುಂಬ ಸೀರಿಯಲ್ ಎಲ್ಲ ಮಾಡಿದ್ದಾರೆ. ಬಟ್ ಸಿನಿಮಾ ಅಂತ ಬಂದಾಗ ಹೀರೋಯಿನ್ ಆಗಿ ಮೊದಲ ಸಿನಿಮಾ. ಬಟ್ ಎಲ್ಲೂ ಸಮರ್ಜಿತ್ ಅವ್ರು ಇರ್ಬೋದು ಅಥವಾ ಸಾನ್ಯಾ ಅವ್ರು ಇರ್ಬೋದು, ಮೊದಲ ಸಿನಿಮಾ ಅಂತ ಅನ್ಸೋದೇ ಇಲ್ಲ. ಆ್ಯಂಡ್ ಕತೆ ತುಂಬ ಗಟ್ಟಿಯಾಗಿದೆ. ಎಲ್ಲರ ಹತ್ರನೂ ರಿಕ್ವೆಸ್ಟ್ ಮಾಡ್ಕೊಳ್ಳೋವಂಥದ್ದು, ದಯವಿಟ್ಟು ಸಿನಿಮಾ ನೋಡಿ ಆ್ಯಂಡ್ ಥಿಯೇಟ್ರಲ್ಲೇ ಬಂದು ನೋಡಿ, ದೊಡ್ಡ ಗೆಲುವಾಗೋ ಥರ ಮಾಡಿಕೊಡಿ. ಆ್ಯಂಡ್ ಇಂದ್ರಜಿತ್ ಸರ್ ಒಂದು ಅದ್ಭುತವಾಗಿರುವಂಥ ಸಿನಿಮಾಗಳನ್ನ ಕೊಡ್ತಾ ಬಂದಿದ್ದಾರೆ. ಇದು ಕೂಡ ಒಂದು ದೊಡ್ಡ ಹಿಟ್ ಲಿಸ್ಟಿಗೆ ಸೇರಲಿ ಅಂತ ಆಶಿಸ್ತೀನಿ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಆಲ್ ದ ವೆರಿ ಬೆಸ್ಟ್. ನಾನು ಪಿಕ್ಚರ್ ಅಂತೂ ನಾನು ನೋಡಿ ಭಾಳ ಖುಷಿ ಆಯಿತು. ಈ ಪಿಕ್ಚರು ಭಾಳ ಅದ್ಭುತವಾಗಿ ಮಾಡಿದ್ದು, ನನಗೆ ತುಂಬ ಇಷ್ಟ ಆಗಿದೆ. ಅದರಲ್ಲಿ ಗೌರಿ ಪಾತ್ರ ತುಂಬ ಅದ್ಭುತವಾಯಿತು. ಪಿಕ್ಚರು ಕತೆ ಹಾಡು ಎಲ್ಲ ನನಗೆ ಭಾಳ ಇಷ್ಟ ಆಗಿತ್ತು. ಪಿಕ್ಚರ್ ನೋಡಿ ನಾನು ಚಿನ್ನ ಲಾಕ ಬರೋ ಮಟ್ಟಕ್ಕಿದೆ. ಪಿಕ್ಚರ್ ನೋಡಿದ್ರೆಲ್ಲರೂ ಜನರ ಥಿಯೇಟ್ರಿಗೆ ಕರೆಸಿ ನೋಡಿ ಒಳ್ಳೆ ಸಿನಿಮಾ ಬೈತು. ಎಲ್ಲರೂ ನೋಡಿ ನನಗೆ ತುಂಬ ಖುಷಿ ಆಯಿತು. ಸೊ ತುಂಬ ಮೊದಲನೇದಾಗಿ ಇಂದ್ರಜಿತ್ ಲಂಕೇಶ್ ಅವರಿಗೆ ನಾನು ಶುಭಾಶಯ ಕೋರೋದಕ್ಕೆ ಇಷ್ಟಪಡ್ತೀನಿ. ನಾವು 2002-1ರಲ್ಲಿ ಮುಂಗಾರು ಮಳೆ ಸಿನಿಮಾ ನೋಡಿದ್ದು. ಅದರಲ್ಲಿ ಆ ಸಿನಿಮಾ ಗೆಲ್ಲೋದಕ್ಕೆ ಕಾರಣ ಒಂದಷ್ಟು ಒಳ್ಳೊಳ್ಳೆ ಲೊಕೇಶನ್ಗಳು, ಅದ್ಭುತವಾದಂಥ ಲೊಕೇಶನ್ಗಳನ್ನು ನೋಡಿದ್ದು. ಅದೇ ರೀತಿ ಈ ಚಿತ್ರದಲ್ಲಿ ಒಳ್ಳೆ ಲೊಕೇಶನ್ಗಳು ಇದುವರೆಗೂ ನಾವು ಕೆಲವು ಚಿತ್ರಗಳಲ್ಲಿ ನೋಡದೇ ಇರ್ತಕ್ಕಂಥ ದೃಶ್ಯಗಳಲ್ಲಿ ತೋರಿಸಿದ್ದಾರೆ. ಜೊತೆಗೆ ಸಾನಿಯಾ ನನ್ನ ಜೊತೆ ಬಿಗ್ ಬಾಸಲ್ಲಿ ಇದ್ದಂಥ ಇಂಡಸ್ಟ್ರಿ ತುಂಬ ಚೆನ್ನಾಗಿ ಮಾಡ್ತಾರೆ. ಜೊತೆಗೆ ಬಂದು ಸಮರ್ಜಿತ್ ಅವರು ಒಂದು ಹೊಸ ಹೀರೋ ಕನ್ನಡ ಇಂಡಸ್ಟ್ರಿ ಒಂದು ಉತ್ತಮವಾದಂಥ ಒಂದು ಸದಾಭಿರುಚಿಯ ಚಿತ್ರ. ಎಲ್ಲ ಕುಟುಂಬ ಸಮೇತರಾಗಿ ಬಂದು ನೋಡುವಂಥದ್ದು ಎಲ್ಲ ನೋಡಿ ನಮ್ಮ ಕನ್ನಡ ಚಿತ್ರಗಳನ್ನು ಬೆಳೆಸಿ ಅಂತ ಹೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಜೈ ಕರ್ನಾಟಕ. ನಮಸ್ಕಾರ. ಈಗ ತಾನೇ ಜಸ್ಟ್ ಸಿನಿಮಾ ನೋಡ್ಕೊಂಡು ಬರ್ತಾ ಇದ್ದೀನಿ. ಆ್ಯಕ್ಚುಲಿ ನನಗೆ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಬಿಕಾಸ್ ಅಂಥ ಒಂದು ಬ್ಯೂಟಿಫುಲ್ ಸ್ಟೋರಿನ ಲಂಕೇಶ್ ದೇಶಿಸಿದೆ. ಅಂದರೆ ಹೊಸದಾಗಿ ಈಗ ಇಂಟ್ರಕ್ಷನ್ ಆಗ್ತಾ ಇದ್ದಾರೆ ಹೇಳೋಕ್ಕೆ ಆಗಲ್ಲ. ಸಮಾಜದವರು ಅಷ್ಟೊಂದು ಚೆನ್ನಾಗಿ ಒಂದು ಆಲ್ರೌಂಡರ್ ಆಗಿ ಮಾಡಿದ್ದಾರೆ. ಸಾಂಗ್ ವೆರಿ ಬ್ಯೂಟಿಫುಲ್. ಆಲ್ಮೋಸ್ಟ್ ಆಲ್ ಒಂದು ಯಾವಾಗಲೂ ಒಂದು ನಾರ್ಮಲ್ ಸ್ಟೋರಿ ಥರ ಬರುತ್ತೆ. ಬಟ್ ಇಟ್ಕೊಂಡು ಇಂಥ ಒಂದು ಸ್ಟೋರಿನ ಎಲ್ಲ ಇಂಡಸ್ಟ್ರಿ ಡೈರೆಕ್ಷನ್ ಮಾಡಿ ಪಿಕ್ಚರೈಸೇಷನ್ ಮಾಸ್ ಆಕ್ಷನ್ ಕಂಗ್ರ್ಯಾಚುಲೇಷನ್ಸ್. ಹಾಯ್, ಎಲ್ರಿಗೂ ನಮಸ್ಕಾರ. ನಾನೊಬ್ಬರು ಮ್ಯೂಸಿಷಿಯನ್
ಹ್ಯೂಮನ್ ಆಗಿ ಸಿಂಗರ್ ಆಗಿ ನಾನು ಈ ಫಿಲಮ್ಗೆ ತುಂಬ ಚೆನ್ನಾಗಿ ಕನೆಕ್ಟ್ ಮಾಡಿಕೊಂಡೆ, ರಿಲೇಟ್ ಮಾಡಿಕೊಂಡೆ. ಬಿಕಾಸ್ ಇನ್ ಬ್ಯಾಂಡ್ ಕನ್ಸ್ಟ್ರಕ್ಷನ್ ಬಗ್ಗೆ ಅವರು ತುಂಬ ಚೆನ್ನಾಗಿ ಪೋರ್ಟ್ರೇ ಮಾಡಿದ್ದಾರೆ. ಅದರಲ್ಲಿರೋ ಚಾಲೆಂಜಸ್ಸು ಅದೆಲ್ಲ ಚೆನ್ನಾಗಿ ತೋರಿಸಿದ್ದಾರೆ. ಪ್ಲಸ್ ಆ ಮೋಟಿವೇಶನ್ನು ಎಂತ್ ಮೊಮೆಂಟ್ವರೆಗೂ ಇರಬೇಕು ಅನ್ನೋದನ್ನ ತುಂಬ ಚೆನ್ನಾಗಿ ಪಿಕ್ಚರೈಸ್ ಮಾಡಿದ್ದಾರೆ. ಆ್ಯಂಡ್ ಆಲ್ಸೋ lovely music by our loving Jesse Gibb sir. So congratulations to the entire team of Gauri. I wish you all the best. ಅಂದರೆ ಇವತ್ತಿನ ಯಂಗ್ಸ್ಟರ್ಸ್ಗೆ ಈ ಥರ ಮೂವೀಸ್ ಬೇಕು, ಯಾಕಂದರೆ ಅಷ್ಟು ಒಂದು ಒಳ್ಳೆ ಮೆಸೇಜಸ್ ಕೊಡುತ್ತೆ. ಏನೇ ಡಿಸಬಿಲಿಟಿ ಇದ್ರೂ ನಾವು ಏನು ಬೇಕಾದರೂ ಅಚೀವ್ ಮಾಡ್ಬೋದು ಅಂತ. ಆ್ಯಂಡ್ ನಂಗೆ ಇಬ್ಬರು ಹೀರೋ ಹೀರೋಯಿನ್ ಬಂದ್ಬಿಟ್ಟು ನಂಗೆ ಹೊಸಬ್ರು ಅಂತಲೇ ಅನ್ನಿಸ್ತಿಲ್ಲ. ಆ್ಯಂಡ್ ಸಾನಿಯಾ ಮದುವೆ ನನ್ನ ಕಣ್ಣಿಗೆ ಯಾರೋ ಒಂದು ಸ್ಟಾರ್ ಹೀರೋಯಿನ್ನ ನೋಡ್ದಂಗೆ ಅನ್ನಿಸ್ತು. ಸೊ ಐ ವಿಶ್ ಯು ಆಲ್ ದ ಬೆಸ್ಟ್ ಸಾನಿಯಾ ಹಾಗೂ ಸಮರ್ಜಿತ್. ಆಲ್ ದ ಬೆಸ್ಟ್. ಎಲ್ರಿಗೂ ನಮಸ್ಕಾರ. ಈಗ ತಾನೇ ಗೌರಿ ಸಿನಿಮಾ ಪ್ರೀಮಿಯರ್ ಮುಗಿಸ್ಕೊಂಡು ಬರ್ತಾ ಇದ್ದೀವಿ. ಆ್ಯಂಡ್ ಐ ಮಸ್ಟ್ ಸೇ ಸಮರ್ಜಿತ್ ಆ್ಯಂಡ್ ಸಾನಿಯಾ ಇಬ್ಬರು ಸೂಪರಾಗಿ ಕಾಣಿಸ್ತಾ ಇದ್ದಾರೆ ಆನ್ ಸ್ಕ್ರೀನ್. ಆ್ಯಂಡ್ ಅಂದರೆ ಈ ಫುಲ್ ಪ್ಯಾಕೇಜ್ ಇರೋ ಹೀರೋ ಸಮರ್ಜಿತ್. ಆ್ಯಂಡ್ ಲುಕ್ಸ್ ಇರ್ಬೋದು, ಡಾನ್ಸ್, ಎವ್ರಿಥಿಂಗ್ ಹಿ ಹಸ್ ಡನ್ ಬ್ರಿಲಿಯಂಟ್ಲಿ. ಆ್ಯಂಡ್ ಸಾನಿಯಾ ಲುಕಿಂಗ್ ಗಾರ್ಜಿಯಸ್. ಬರೀ ಅವರ ಒಂದು ಅಪಿಯರೆನ್ಸ್ ಆ್ಯಂಡ್ ಲುಕ್ಸಿಗೋಸ್ಕರ ನಾವು ದೊಡ್ಡ ಥಿಯೇಟ್ರಲ್ಲಿ ಬಂದು ನೋಡಬೇಕು, ಅಷ್ಟು ಚೆನ್ನಾಗಿದೆ ಲುಕಿಂಗ್. ಆ್ಯಂಡ್ ಇಂದ್ರಜಿತ್ ಸರ್ಗೆ ಬಿಗ್ ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ ಇಡೀ ಚಿತ್ರತಂಡಕ್ಕೆ ಬಿಗ್ ಕಂಗ್ರ್ಯಾಚುಲೇಷನ್ಸ್ ಫಾರ್ ನ್ಯೂ ಮೂವಿ ನಮ್ಮ ಕನ್ನಡ ಇಂಡಸ್ಟ್ರಿಗೆ. ಕಂಗ್ರ್ಯಾಚುಲೇಷನ್ಸ್ ಇಂದ್ರಜಿತ್ ಸರ್. ನನಗೆ ಹೇಳಿದ ಹಾಗೆ ಸಮರ್ಜಿತ್ ಆಗಲಿ ಅಥವಾ ಸಾನಿಯಾ ಆಗಲಿ ತೆರೆ ಮೇಲೆ ತುಂಬ ಚೆನ್ನಾಗಿ ಕಾಣಿಸ್ತಿದ್ದಾರೆ, ಮುಟ್ಟಾಗಿ ಕಾಣಿಸ್ತಿದ್ದಾಳೆ ನನ್ನ ಸ್ನೇಹಿತೆ ಸಾನಿಯಾ. ಕಂಗ್ರ್ಯಾಚುಲೇಷನ್ಸ್ ಟು ಯು. ಜೊತೆಗೆ ಸಿನಿಮಾದ ಬಗ್ಗೆ ಮಾತಾಡಬೇಕು ಅಂತಂದರೆ ಸಮಾಜಕ್ಕೆ ಯಾವ ರೀತಿ ಸಂದೇಶವನ್ನು ತಲುಪಿಸ್ಬೇಕೋ ಈಗಿನ ಕಾಲಕ್ಕೆ ಅನುಗುಣವಾಗಿ ಸಂದೇಶವನ್ನು ತಲುಪಿಸ್ತಿದ್ದಾರೆ. ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಹೋಗಿ ಆನಂದಿಸಿ. ಥ್ಯಾಂಕ್ ಯು ಸೊ ಮಚ್. ಸಚ್ ಅ ಬ್ಯೂಟಿಫುಲ್ ಪ್ರಿಟಿ ಹ್ಯಾಂಡ್ಸಮ್ ಬಾಯ್. ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಂದು ಹೊಸ ಹೀರೋ ಬೇಕಿತ್ತು. ನನಗನ್ಸುತ್ತೆ ಇವರು ತುಂಬ ದೊಡ್ಡ ಸ್ಟಾರ್ ಆಗೋ ಲಕ್ಷಣಗಳಿದೆ. ನನಗೆ ಅವ್ರ ಸ್ಕ್ರೀನ್ ಮೇಲೆ ನೋಡಬೇಕಾದ್ರೆ ತುಂಬ ಖುಷಿ ಆಗ್ತಾ ಇತ್ತು. ಐ ವಾಸ್ ಸ್ಟಾರ್ಟಿಂಗ್ ಟು ಫಾಲ್ ಇನ್ ಲವ್ ವಿತ್ ಯು. How to actually, I mean, seeing him blossom like this and the way he dances and he emotionally talks with his eyes, that's a very beautiful thing for an actor. And congratulations on a very good debut. Congratulations to Indrajit and the whole team. Sanya, lovely job. Dancer, good actor, I love it. Yes. ನಾನು ಆ್ಯಕ್ಚುಲಿ ಫಸ್ಟ್ ಅವ್ರನ್ನ ನೋಡಿದ್ದು ಸೋಷಿಯಲ್ ಮೀಡಿಯಲ್ಲಿ ಟೈಮ್ ಬರುತ್ತೆ ಸಾಂಗ್ಗೆ ಡಾನ್ಸ್ ಮಾಡಿದ್ದು. ಆ್ಯಂಡ್ ಐ ವಾಸ್ ಸೋ ಕ್ಯೂರಿಯಸ್. ನಾನು ಇಂದ್ರಜಿತ್ ಸರ್ಗೆ ಹೇಳ್ತಾ ಇದ್ದೆ, ನಾನು ಸಿನಿಮಾ ನೋಡಲೇಬೇಕು, ನೀವು ಹೇಳಿ ರಿಲೀಸ್ ಆದಾಗ ಅಂತ ಹೇಳ್ಬಿಟ್ಟು. ಇವತ್ತು ತುಂಬ ಖುಷಿ ಆಗ್ತಿದೆ. ನಿಮ್ಮ ಇಂಡಸ್ಟ್ರಿಗೆ ಒಂದು ಹೊಸ ಹೀರೋ, ಒಳ್ಳೆ ಹೀರೋ ಸಿಕ್ಕಿದ್ದಾರೆ ಅಂತ. ಆಲ್ ದ ವೆರಿ ಬೆಸ್ಟ್. ಸಿನಿಮಾ ಬಂದು ನೋಡಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್. ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ನಾನು ನಿಮ್ಮ ಕೂಲ್ ಅತುಲ್. ಈಗ ತಾನೇ ಗೌರಿ ಚಿತ್ರ ನೋಡ್ಕೊಂಡ್ ಬಂದಿದ್ದೀನಿ. ಬಹಳ ಖುಷಿಯಾಗಿದೆ. ಸ್ಪೆಷಲಿ ಇಂದ್ರಜಿತ್ ಅವ್ರ ಮಗ ಸಮರ್ಜಿತ್ ಹ್ಯಾಸ್ ಡನ್ ಅ ಫ್ಯಾಬ್ಯುಲಸ್ ಜಾಬ್. ಒಬ್ಬ ಡೆಬ್ಯೂ ಅಂತ ಅನ್ಸೋದೇ ಇಲ್ಲ, ಅಷ್ಟು ಅದ್ಭುತವಾಗಿ ಆಕ್ಟ್ ಮಾಡಿದ್ದಾರೆ ಸಮರ್ಜಿತ್. ಆ್ಯಂಡ್ ಆಲ್ಸೋ ಸಾನಿಯಾ. ಇಡೀ ಎಂಟೈರ್ ಫಿಲ್ಮ್ ವಾಸ್ ಬ್ರಿಲಿಯಂಟ್. ಇದರಲ್ಲಿ ವಿಶೇಷತೆ ಏನಪ್ಪಾ ಅಂತಂದ್ರೆ ಇದರಲ್ಲಿ ನಾನು ಭಾಗಿಯಾಗಿದ್ದೀನಿ. ನಾನು ಒಂದು ಸಣ್ಣ ಪಾತ್ರ ಮಾಡಿದ್ದೀನಿ. ಇದರಲ್ಲಿ ಒಂದು ಗೆಸ್ಟ್ ಅಪಿಯರೆನ್ಸ್ ಮಾಡಿದೆ, ವಿಚ್ ಇಸ್ ಅ ವೆರಿ ವೆರಿ ಇಂಟ್ರೆಸ್ಟಿಂಗ್. ಆ ಮೂವಿಯಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೋದು. ಆ್ಯಂಡ್ ಈ ಅವಕಾಶ ಕೊಟ್ಟಿದ್ದ ನಮ್ಮ ಇಂದ್ರಜಿತ್ ಅವ್ರಿಗೆ ಥ್ಯಾಂಕ್ ಯು. ನನ್ನ ಮತ್ತು ಇಂದ್ರಜಿತ್ ಅವರ ಒಂದು ಫ್ರೆಂಡ್ಶಿಪ್ ಇವತ್ತಿಂದಲ್ಲ, ಫ್ರಮ್ ತುಂಟಾಟದಿಂದ ಓಕೆನಾ. ಸೊ ಈ ಮೂವಿ ಮಾಡಿ ಅಂತ ಹೇಳಿದ ತಕ್ಷಣ ಹಿಂದೆ ಮುಂದೆ ನೋಡದೆ ಬಂದು ಆಕ್ಟ್ ಮಾಡಿದೆ. ನನಗೂ ಬಹಳ ಖುಷಿ ಆಯ್ತು. ಬಹಳಷ್ಟು ವರ್ಷಗಳ ನಂತರ ನಾನು ದೊಡ್ಡ ಪರದೆ ಮೇಲೆ ನೋಡ್ಕೊಳ್ಳೋದು. ಸೊ ಡೆಫಿನೆಟ್ಲಿ ಈ ಮೂವಿಯಲ್ಲಿ ಒಂದು ಯೂತ್ಫುಲ್ ಲವ್ ಸ್ಟೋರಿ ಇದೆ ಆ್ಯಂಡ್ ಫ್ಯಾಂಟಾಸ್ಟಿಕ್ ಮೆಸೇಜ್ ಇದೆ. ಸೊ ನಾವೇನು ಇಡೀ ಕನ್ನಡ ಇಂಡಸ್ಟ್ರಿ ಒಂದು ಒಳ್ಳೆ ಹಿಟ್ ಬೇಕು ಅಂತ ಕೇಳ್ತಿದ್ವು. ಅಫ್ಕೋರ್ಸ್ ಭೀಮಾ ಎಂದು ಶುರುವಾಗಿದೆ, ಈಗ ಗೌರಿ ಮುಂದುವರಿಯುತ್ತೆ. ಆ್ಯಂಡ್ ಅಫ್ಕೋರ್ಸ್ ಮತ್ತೊಂದು ಚಿತ್ರ ನಮ್ಮ ಗಣೇಶ್ ಅವ್ರ ಚಿತ್ರ ಕೂಡ ರೆಡಿ ಆಗಿದೆ. ಸೊ ಐ ವಿಶ್ ನಮ್ಮ ಇಂಡಸ್ಟ್ರಿಗೆ ಒಂದು ಒಳ್ಳೆ ಕಾಲ ಬಂದಿದೆ ಅಂತ ಅನ್ಸುತ್ತೆ ನನಗೆ. ಸೊ ಬನ್ನಿ ಥಿಯೇಟರ್ ಬಂದು ಗೌರಿ ಚಿತ್ರ ನೋಡಿ ಹರಿಸಿ ಹಾರೈಸಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇಂದ್ರಜಿತ್, ಆಲ್ ದ ವೆರಿ ಬೆಸ್ಟ್ ಡಾರ್ಲಿಂಗ್. ಯು ಡನ್ ಅ ಫ್ಯಾಬ್ಯುಲಸ್ ಜಾಬ್. ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು. ನೋಡ್ಕೊಂಡ್ಬಂದಿದ್ದೀನಿ. ತುಂಬ ಖುಷಿ ಆಯಿತು. ಯಾಕಂದರೆ
ನಮ್ಮ ಲಂಕೇಶ್ ಅವರ ಮಗ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಒಳ್ಳೆಯ ಒಂದು ಪರ್ಫಾರ್ಮೆನ್ಸ್. ಮೊದಲನೇ ಸಿನಿಮಾದಲ್ಲೇ ತುಂಬ ಮೆಚ್ಯೂರ್ಡ್ ಆಗಿ ಪರ್ಫಾರ್ಮ್ ಮಾಡುವಂಥ ಒಂದು ಚಾನ್ಸ್ ಸಿಕ್ಕಿದೆ. ಆ್ಯಂಡ್ ಲಂಕೇಶ್ ಅವರು ಯಾವಾಗಲೂ ನಾನು ಹೇಳ್ತಾ ಇರ್ತೀನಿ, ಅವರು ಒಂಥರ ವಿಭಿನ್ನವಾದಂಥ ಒಂದು ಪ್ರಯತ್ನವನ್ನು ಪಡ್ತಾ ಇರ್ತಾರೆ. ತುಂಬ ಸ್ಟೈಲಿಶ್ ಆಗಿ ಸಿನಿಮಾಗಳನ್ನು ಮಾಡ್ತಾರೆ. ಅವರ ಮಗನ ಅವ್ರು ಲಾಂಚ್ ಮಾಡಿರೋದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಭಾಳ ಖುಷಿಯಾಯಿತು. ಸಿನಿಮಾದಲ್ಲಿ ನಮ್ಮ ಸಾನ್ಯ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರೂ ಅವರು ಕೊಟ್ಟಿರೋವಂಥ ಪಾತ್ರವನ್ನು ತುಂಬ ಚೆನ್ನಾಗಿ ಮಾಡಿರೋದು ಭಾಳ ಖುಷಿ ಕೊಡ್ತು. ಈ ಸಿನಿಮಾ ಗೌರಿ ತುಂಬ ಪ್ರೀತಿಯಿಂದ ಮಾಡಿರುವಂಥ ಸಿನಿಮಾ. ಅವರಿಗೆ ತುಂಬ ಯಶಸ್ಸಿರಲಿ, ಒಳ್ಳೆಯದಾಗಲಿ ಅಂತ ಹಾರೈಸ್ತೀನಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ಹಾಯ್, ನಮಸ್ಕಾರ. ಓಕೆ, ನಮಸ್ಕಾರ. ನನ್ನ ಹೆಸರು ಶ್ರೀಧರಾಮ್ ಅಂತ. ನಾನು ಆ್ಯಕ್ಚುಲಿ ಸಮರ್ಜಿತ್ನ ರಂಗಶಂಕರ ಅಂತ ಒಂದ್ಸಲ ನೋಡಿದ್ದು, ಅವ್ರಿಂದ ಕರ್ಕೊಂಡ್ಬಂದಿರೋ ನಾಟಕಕ್ಕೆ. ಆಗ ನೋಡಿದಾಗ ಇವನು ಆ್ಯಕ್ಟ್ ಮಾಡ್ತಂತ ಅಂದ್ಕೊಂಡಿರಲಿಲ್ಲ. ಬಟ್ ಈ ಸಿನಿಮಾ ನೋಡಿದಾಗ ನಿಜವಾಗ್ಲೂ ತುಂಬ ಒಳ್ಳೆ ನಟನಾಗಿ ಆಗಿದ್ದಾನೆ. ಇಂದ್ರಜಿತ್ ಲಂಕೇಶ್ ಅವರು ಅವ್ರ ಮಗನ ಯಾವ ಮಟ್ಟಿಗೆ ತಯಾರಿ ಮಾಡಿದ್ದಾರೆ ಅಂತಂದರೆ, ಈ ಸಿನಿಮಾದಲ್ಲಿ ಅವ್ರ ಮಗನ್ನ ಅವರು ಒಬ್ಬ ನಟನಾಗಿ ಡೈರೆಕ್ಟ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಸಿನಿಮಾ. ದಯಮಾಡಿ ಎಲ್ಲ ಒಂದು ಸಿನಿಮಾ ನೋಡಿ. ನಿನ್ನೆ ಭೀಮಾ, ಇವತ್ತು ಗೌರಿ, ನಾಳೆ ಕೃಷ್ಣ ಬರುತ್ತೆ. ಎಲ್ಲನೂ ನೋಡ್ಬಿಟ್ಟು ಆಶೀರ್ವಾದ ಮಾಡ್ಬೇಕಂತ ಕೇಳ್ಕೊಡ್ತೀನಿ. ದಯಮಾಡಿ ಕನ್ನಡ ಸಿನಿಮಾನ ಎಲ್ಲರೂ ನೋಡಿ. ಪ್ಲೀಸ್ ಬನ್ನಿ, ಸಿನಿಮಾ ನೋಡೋಕೆ ಬನ್ನಿ ಎಲ್ಲರೂ. ಥ್ಯಾಂಕ್ ಯು. ನಿಮಗೆ ನಮಸ್ಕಾರ. ಈಗಲೇ ಗೌರಿ ಸಿನಿಮಾ ನೋಡಿದೆ, ತುಂಬಾ ಚೆನ್ನಾಗಿದೆ. ನಮಗೆ ಆ್ಯಕ್ಚುಲಿ ಇದು ತುಂಬ ಸ್ಪೆಷಲ್. ಯಾಕಂದರೆ ಸಮರ್ ನಮಗೆ ಚಿಕ್ಕ ವಯಸ್ಸಿನ ಗೊತ್ತು. ಅವರೆಲ್ಲರೂ ನಮ್ಮ ಮಕ್ಕಳು ಮತ್ತು ಸಮರ್ ಎಲ್ಲರೂ ಒಂದೇ ಸ್ಕೂಲಲ್ಲಿ ಓದಿದ್ದಾರೆ. ಸಮರ್ ಅಫ್ಕೋರ್ಸ್ ಸ್ವಲ್ಪ ಸೀನಿಯರ್. ಸಮರ್ಜಿತ್ ತುಂಬ ಚೆನ್ನಾಗಿ ಕಾಣಿಸ್ಕೊತಿದ್ದಾರೆ. ಆ್ಯಂಡ್ ಎಸ್ಪೆಷಲಿ ಆ್ಯಕ್ಷನ್, ಡ್ಯಾನ್ಸಿಂಗ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದೆ. ತುಂಬ ಇಮೋಷನಲ್, ಎಸ್ಪೆಷಲಿ ಕ್ಲೈಮ್ಯಾಕ್ಸ್. ಸೊ ನನಗೇನು ಮಾತಾಡೋಕ್ಕೆ ಸ್ವಲ್ಪ ಇದಾಗ್ತಿದೆ. ಬಟ್ ವಿಜುವಲಿ ಕೂಡ ತುಂಬ ಚೆನ್ನಾಗಿದೆ ಮೂವಿ. ಆ್ಯಂಡ್ ಐ ಥಿಂಕ್ ದಿಸ್ ಇಸ್ ಒನ್ ಆಫ್ ಇಂದ್ರಜಿತ್ಸ್ ಬೆಸ್ಟ್ ಅಂತ ಹೇಳ್ಬೋದು. ಅಫ್ಕೋರ್ಸ್ ಅವ್ರು ನಮಗೆ ತುಂಬ ವರ್ಷದಿಂದ ಪರಿಚಯ, ಐಶ್ವರ್ಯ ಮೂವಿಯಿಂದ ಪರಿಚಯ. ಸೊ ತುಂಬ ಖುಷಿಯಾಗುತ್ತೆ. ಎಸ್ಪೆಷಲಿ ಸಮರ್ಜಿತ್ಗೆ ನೋಡಿ. ಸಾನ್ಯಾ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸಮರ್ ಎಸ್ಪೆಷಲಿ ಐ ಥಿಂಕ್ ಎಕ್ಸೆಪ್ಷನಲ್ in the fight sequences and dance sequences, even emotional scenes. Tumane chanagi madidare. Urge everyone to come to the theatres to watch this film. Support newcomers. Thank you so much. Congratulations Indrajit, the entire team. Thank you. ಗಲಾಟೆಯಲ್ಲಿ ಗೆದ್ದಲಲ್ಲಿ ಏನು ಕೇಳ್ತಾರೆ? ಸಮಕಾಲೀನಕ್ಕೆ ಅಥವಾ ಪ್ರಚಲಿತಕ್ಕೆ, ಪ್ರಸ್ತುತಕ್ಕೆ ಸಂವಾದಿಯಾಗಿರಬೇಕು ದೃಶ್ಯ ಮಾಧ್ಯಮ ಅನ್ನೋದು ಬಹುಕಾಲದ ಬೇಡಿಕೆ. ಅದನ್ನು ಮನುಷ್ಯನ ವೈಕಲ್ಯಗಳನ್ನು ವಿಜೃಂಭಿಸಿಯೋ ಅಥವಾ ವೈಭವೀಕರಿಸಿಯೋ ಅನೇಕ ಚಿತ್ರಗಳನ್ನು ನಾವು ಮಾಡಿರೋದನ್ನ ನೋಡ್ತೇವೆ. ಗೌರಿ ಆ ಥರದ ಹಿನ್ನೆಲೆಯಲ್ಲಿ ತುಂಬ ಭಿನ್ನ ಪ್ರಯತ್ನವಾಗಿ ಕಾಣಿಸುತ್ತೆ. ಯಾಕೆಂದರೆ ನಿರ್ದೇಶಕರು ಮನೋವೈಕಲ್ಯ ಅಥವಾ ಅಂಗವೈಕಲ್ಯಗಳನ್ನು ಬೇರೆ ಬೇರೆ ಬಗೆಯಲ್ಲಿ ತೋರಿಸುವಂತಹ ನಿರ್ದೇಶಕರನ್ನು ನಾವು ನೋಡಿದ್ದೇವೆ. ಇಂದ್ರಜಿತ್ ಲಂಕೇಶರು ಗೌರಿ ಮುಖಾಂತರ ತದ್ವತ್ ಅಥವಾ ಯಥಾವತ್ ಯಾವುದನ್ನು ವಿಜೃಂಭಿಸದೆ ಅಥವಾ ವೈಭವೀಕರಿಸದೆ ಸಮಕಾಲೀನಕ್ಕೂ ಕನ್ನಡಿಯಾಗುವ ಅಥವಾ ಪ್ರಸ್ತುತಕ್ಕೆ ಮನ್ನಣೆ ಸಿಕ್ಕುವ ರೀತಿಯಲ್ಲಿ ಕಥೆಯನ್ನು ಹೇಳಿಕೊಂಡು ಪ್ರಸ್ತುತಿ ಮಾಡಿದ್ದಾರೆ. ಇದೊಂದು ಸ್ಥಿತ್ಯಂತರ ಕಾಲಘಟ್ಟ. ಬಹಳ ಕಷ್ಟಪಟ್ಟು ಜನರನ್ನ ಕರೆತರಬೇಕು ಚಿತ್ರಮಂದಿರಗಳಿಗೆ, ಅಥವಾ ಚಿತ್ರಮಂದಿರಗಳೇ ಮಾಯವಾಗ್ತಿರುವಂತಹ ಈ ದುಸ್ಥಿತಿ ಪರಿಸ್ಥಿತಿಯಲ್ಲಿ ಇಷ್ಟೊಂದು ಜನ ಇಂದು ಇಲ್ಲಿ ಸೇರಿದ್ದಾರೆ. ಅಥವಾ ಇತ್ತೀಚಿನ ಚಿತ್ರಗಳಿಗೆ ಜನಭರಿತ ಚಿತ್ರಗಳು ಪ್ರದರ್ಶನ ಕಾಣ್ತಾ ಇವೆ ಅನ್ನೋದೇ ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾದಂಥ ಅಂಶ. ಇಂದ್ರಜಿತ್ ಲಂಕೇಶರು ಮತ್ತೆ ಅವರು ಹೊಸದಾಗಿ ತಯಾರಿಸಿದಂಥ ಈ ಗೌರಿ ಆ ಥರದ ಜನಮನ್ನಣೆಯನ್ನು ಪಡ್ಕೊಳ್ಳುತ್ತೆ ಅನ್ನೋ ಭರವಸೆಯನ್ನು ಮೂಡಿಸೋ ಕಥಾ ಹಂತ ಉಳ್ಳದ್ದಾಗಿದೆ. ಇಡೀ ಚಿತ್ರತಂಡ ತುಂಬ ಶ್ರಮವಹಿಸಿ ಮಾಡಿದೆ. ಮಾಧ್ಯಮಗಳಾದ ನಮ್ಮವರು ಅಂದರೆ ನಾವೆಲ್ಲ ಸ್ನೇಹಿತರು ಜವಾಬ್ದಾರಿಯುತವಾಗಿ ಈ ಚಿತ್ರದ ಅಡಕವನ್ನು ಖಂಡಿತವಾಗಿಯೂ ಪಸರಿಸ್ತೇವೆ. ಎಂದಿನಂತೆ ಸಹಕಾರ ಸಹಯೋಗವನ್ನು ಪ್ರೇಕ್ಷಕ ಮಹಾಪ್ರಭುವಿನಿಂದ ನಾವು ಅಪೇಕ್ಷೆ ಇಟ್ಕೊಳ್ಬಹುದು. ದಯಮಾಡಿಸಿ ಚಿತ್ರಮಂದಿರಗಳಿಗೆ ಬಂದು ಇಡೀ ತಂಡ ಬಹಳ ಕಷ್ಟಪಟ್ಟು ಏನು ಕೆಲಸ ಮಾಡಿರುತ್ತೆ, ಆ ಕಷ್ಟಕ್ಕೆ
ಕೃತಕೃತ್ಯ ಭಾವವನ್ನು ಮತ್ತು ಸಾರ್ಥಕ ಭಾವವನ್ನು ತಂದುಕೊಡ್ಬೇಕು ಅಂತ ಮತ್ತೊಮ್ಮೆ ಬಾಗಿದ ಶಿರ ಮತ್ತು ಮುಗಿದ ಕರದ ನಮನವನ್ನ ನಮ್ಮ ಪ್ರೇಕ್ಷಕ ಮಹಾಪ್ರಭುಗೆ ಈ ಮೂಲಕ ಅರ್ಪಿಸೋಕೆ ನಾನು ಇಚ್ಛಿಸಿದ್ದೇನೆ. ಧನ್ಯವಾದ. ಎಲ್ಲರಿಗೂ ನಮಸ್ಕಾರ. ನಾನು ಸಾಗರ್ ಪುರಾಣಿಕ್ ಮಾತಾಡ್ತಾ ಇದ್ದೀನಿ. ತುಂಬ ಖುಷಿ ಆಗ್ತಿದೆ, ಯಾಕಂತಂದ್ರೆ ಬರೀ ಒಂದು ಹೀರೋ ಸಿನಿಮಾ ಲಾಂಚ್ ಅಂತ ಅನ್ಕೊಂಡು ಬಂದಿದೆ. ಜೊತೆಗೆ ಒಂದು ದೊಡ್ಡ ಹೀರೋಯಿನ್ ಕೂಡ ಲಾಂಚ್ ಆಗ್ತಿದ್ದಾರೆ ಅಂತ ನನಗೆ ಸಿನಿಮಾ ನೋಡ್ತಾ ಗೊತ್ತಾಯ್ತು. ಸಮರ್ಜಿತ್ ಅವ್ರಿಗೆ ಹಾಗೂ ಸಾನ್ಯಾ ಅವ್ರಿಗೆ ವೆಲ್ಕಮ್ ಟು ದ ಇಂಡಸ್ಟ್ರಿ. ತುಂಬ ಚೆನ್ನಾಗಿ ಕಾಣ್ತಾರೆ ಇಬ್ರು ಸ್ಕ್ರೀನ್ ಮೇಲೆ. ಅವರಿಬ್ರು ತುಂಬ ಚೆನ್ನಾಗಿ ಇಂದ್ರಜಿತ್ ಸರ್ ತೋರಿಸಿದ್ದಾರೆ. ಒಂದು ಆಫ್ಟರ್ ಎ ಲಾಂಗ್ ಟೈಮ್ ಒಂದು ತುಂಬ ರಿಫ್ರೆಶಿಂಗ್ ಫಿಲ್ಮ್ ನೋಡೋಂಗಾಯಿತು. ಆ್ಯಂಡ್ ಸಮರ್ಜಿತ್ ಅವ್ರನ್ನ ತುಂಬ ಒಂದು ದೊಡ್ಡ ಬಾಲಿವುಡ್ ಸ್ಟಾರಿಗೆ ಹೋಲಿಸ್ತಾ ಇದ್ರು, ಹೃತಿಕ್ ರೋಷನ್ ಅವ್ರ ಥರ ಕಾಣ್ತಾರೆ ಅಂತ. ನನ್ನ ಪ್ರಕಾರ ಅದನ್ನ ಮೀರಿ ಅವರು ಅವ್ರದ್ದೇ ಸ್ವಂತವಾದಂಥ ಒಂದು ಹೆಸರು ಮಾಡಿಕೊಂಡು ಬೇರೆ ಹುಡುಗರು ಇನ್ಸ್ಪೈರ್ ಮಾಡೋಂಗೆ ಆಗ್ತಾರೆ ಅಂತ ಅನ್ಸುತ್ತೆ ನನಗೆ. ತುಂಬ ಒಳ್ಳೆ ಸಿನಿಮಾ, ವೆರಿ ಕಲರ್ಫುಲ್ ಸಿನಿಮಾ. ಮ್ಯೂಸಿಕ್ ನಿಮಗೆ ಥಿಯೇಟ್ರಿಂದ ಹೊರಗೆ ಬರ್ತಾರೆ, ಉಳ್ಕೊಳ್ಳುತ್ತೆ ಮನಸ್ಸುಗಳಲ್ಲಿ. ತುಂಬ ಒಳ್ಳೆಯದಾಗಲಿ ಇಡೀ ಟೀಮ್ಗೆ. ಜನರು ಬಂದು ಸಿನಿಮಾನ ನೋಡಿ ಪ್ರೋತ್ಸಾಹಿಸಿ. ಥ್ಯಾಂಕ್ ಯು ಸೊ ಮಚ್. ಎಲ್ರಿಗೂ ನಮಸ್ಕಾರ. ಸೊ ಇಂದ್ರಜಿತ್ ಸರ್ ನನಗೆ ತುಂಬ ವರ್ಷಗಳ ಪರಿಚಯ, ಜೊತೆಯಲ್ಲಿ ತುಂಬ ಕೆಲಸ ಮಾಡಿದ್ದೀವಿ. ಶಕೀಲಾ ಅಂತ ಒಂದು ಹಿಂದಿ ಸಿನಿಮಾನ ಮಾಡಿದ್ವಿ. ಸೊ ತುಂಬ ವರ್ಷಗಳ ಸ್ನೇಹ ಪರಿಚಯ. ಸೊ ಇದೊಂದು ಸಿನಿಮಾ ಕೂಡ ಮಾಡ್ಲಿಕ್ಕಿರುವಾಗ ಪ್ರತಿ ಸಿನಿಮಾದ ಬಗ್ಗೆ ಡಿಸ್ಕಸ್ ಮಾಡ್ತಾ ಇರ್ತಾರೆ. ಬಟ್ ಈ ಸಿನಿಮಾ ಬಗ್ಗೆನೂ ಕೇಳ್ತಿರುವಾಗ ತುಂಬ ಖುಷಿ ಆಯಿತು. ಯಾಕಂದರೆ ಸಮರ್ ಕೂಡ ನನಗೆ ಶಕೀಲಾ ಟೈಮ್ ಶೂಟಿಂಗ್ ಮಾಡಿದಾಗಲಿಂದ ಪರಿಚಯ. ಸೊ ಆವಾಗಿಂದ ನೋಡಿದ್ದೀನಿ. ಸೊ ಹಿಂಗೆ ಬೆಳೆದ್ಕೊಂಡು ಇಷ್ಟೊಂದು ಒಳ್ಳೆ ಲಾಂಚ್, ಇಷ್ಟೊಂದು ಒಳ್ಳೆ ಸಿನಿಮಾ ಮಾಡ್ತಿರೋದು ನೋಡಲಿಕ್ಕೆ ಬಹಳ ಸಂತೋಷ. ಇದರಲ್ಲಿ ಒಂದು ಶಾರ್ಟ್ ಜಸ್ಟ್ ಫ್ರೆಂಡ್ಲಿ ಬೇಸಿಸಲ್ಲಿ ಅವ್ರು ನಾನು ಕೇಳಿದ್ದಕ್ಕೆ ಅವ್ರ ಪ್ರತಿ ಸಿನಿಮಾದಲ್ಲಿ ನಾನು ಯಾವತ್ತೆಲ್ಲ ಒಂದು ರೀತಿಯಲ್ಲಿ ನಾನು ಭಾಗಿಯಾಗಿರೋ ಕಾರಣ ಈ ಸಿನಿಮಾದಲ್ಲೂ ಒಂದು ಶಾರ್ಟ್ ಮಾಡಿದ್ದೀನಿ. ಅದರ್ ದೆನ್ ದಟ್ ಸಿನಿಮಾ ನೋಡೋದು ತುಂಬ ಖುಷಿ ಅನ್ನಿಸ್ತಾ ಇದೆ. ಐ ಫೀಲ್ ಹ್ಯಾಪಿ ಆ್ಯಂಡ್ ಪ್ರೌಡ್ ಫಾರ್ ಇಂದ್ರಜಿತ್ ಸರ್ ಆ್ಯಂಡ್ ಫಾರ್ ಸಮರ್ಜಿತ್. ಇಟ್ಸ್ ಅ ಬ್ಯೂಟಿಫುಲ್ ಲಾಂಚ್, ವಂಡರ್ಫುಲ್ launch. He has grown up to be a wonderful human being, a wonderful personality, and I think Kannada industry ಗೆ much needed young hero ಇವತ್ತು ಸಿಕ್ಕಿದ್ದಾರೆ ಅಂತ ನಾನು ಅನ್ಕೊಳ್ತೀನಿ. ಇಂದ್ರಜಿತ್ ಸರ್ ಕೂಡ ಯಾವಾಗಲೂ ಕನ್ನಡ ಇಂಡಸ್ಟ್ರಿಯಲ್ಲಿ ಸ್ಟೈಲಿಶ್ ಡೈರೆಕ್ಟರ್ ಅಂತ ಅಷ್ಟು ಹೆಸರಾಂತರಾಗಿದ್ದವರು. ಸೊ ಆ ಸ್ಟೈಲಿಶ್ ಡೈರೆಕ್ಟರ್ ಅನ್ನೋ ಸ್ಟ್ಯಾಪ್ ಅನ್ನ ಮಾರ್ಕ್ ಅನ್ನ ಈ ಸಿನಿಮಾದಲ್ಲೂ ತೋರಿಸ್ಕೊಟ್ಟಿದ್ದಾರೆ. ಸೊ ದ ಸ್ಟೈಲಿಶ್ ಡೈರೆಕ್ಟರ್ ಹ್ಯಾಸ್ ನೌ ಲಾಂಚ್ಡ್ ಅ ನ್ಯೂ ಸ್ಟೈಲಿಶ್ ಯಂಗ್ ಹೀರೋ ಟು ಕನ್ನಡ ಫಿಲ್ಮ್ ಇಂಡಸ್ಟ್ರಿ. ಒಳ್ಳೇದು ಬಯಸ್ತೀನಿ. ಆಸ್ ಆಲ್ವೇಸ್ ಇಂದ್ರಜಿತ್ ಸರ್ಗೂ ಸಮರ್ಜಿತ್ ಎಸ್ಪೆಷಲಿ ಒಂದು ಹೊಸ ಕರಿಯರ್, ಹೊಸ ಜರ್ನಿ ಸ್ಟಾರ್ಟ್ ಮಾಡ್ತಿದ್ದಾರೆ. ಸೊ ಅವರಿಗೆ ಈ ಸಿನಿಮಾದಿಂದ ಸಿಗ್ಲಿಕ್ಕಿರೋ ಎಲ್ಲ ಬೆನಿಫಿಟ್ಸ್, ಸಕ್ಸಸ್, ಒಂದು ಒಳ್ಳೆ ಪ್ರೊಫೆಷನ್, ಕರಿಯರ್ ಮುಂದೆ ಸಾಗಲಿ. ಹೀಗೆ ಅವರಿಗೆ ಒಂದು ಒಳ್ಳೆ ಜರ್ನಿ ಈ ಸಿನಿಮಾ ಸ್ಟಾರ್ಟ್ ಮಾಡಲಿ. ಸೊ ಕನ್ನಡ ಜನತೆ, ಕನ್ನಡ ಸಿನಿಮಾ ನೋಡೋರು, ಕನ್ನಡ ಸಿನಿಮಾ ಪ್ರೇಮಿಗಳು ಎಲ್ಲರೂ ಬಂದು ಈ ಸಿನಿಮಾ ನೋಡಿ ನಿಮ್ಮ ಪ್ರೀತಿ, ನಿಮ್ಮ ಪ್ರೋತ್ಸಾಹ, ನಿಮ್ಮ ಆಶೀರ್ವಾದ ಒಂದು ಹೊಸ ಟ್ಯಾಲೆಂಟ್ಗೆ, ಒಂದು ಹೊಸ ಹೀರೋಗೆ ಕೊಡಿ ಅಂತ ನಿಮ್ಮೆಲ್ಲರ ಹತ್ರ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಸಮರ್ಜಿತ್ ಒಂದು ಬಹಳ ದೊಡ್ಡ ಚಿತ್ರಕಥೆಯನ್ನು ನಿಭಾಯಿಸಿದ್ದಾನೆ. ಈಗ ಕನ್ನಡದಲ್ಲಿ ಹೊಸ ನಾಯಕ ನಟರ, ಹೊಸ ಪಾತ್ರಧಾರಿಗಳ ಪ್ರವೇಶ ಈಗ ತುಂಬ ಅಗತ್ಯವಾಗಿದೆ. ಈ ಶೂನ್ಯವನ್ನು ತುಂಬಲಿಕ್ಕೆ ಸಮರ್ಜಿತ್ ಪ್ರವೇಶ ಮಾಡಿದ್ದಾರೆ. ಗೌರಿ ಚಿತ್ರದಲ್ಲಿ ನಾನು ಗಮನಿಸಿದ ವಿಶೇಷಗಳಂದರೆ ಅದ್ಭುತವಾದ ಲೊಕೇಶನ್ಸ್, ಸಂಗೀತ, ಕಾಸ್ಟ್ಯೂಮ್ಸ್ ಮತ್ತು ಒಬ್ಬ ಯುವ ನಟನನ್ನು ಪರಿಚಯಿಸಲಿಕ್ಕೆ ಒಂದು ಚಿತ್ರಕಥೆಯಲ್ಲಿ ಎಷ್ಟೆಲ್ಲ ಲೇಯರ್ಗಳನ್ನು ತರಬಹುದು ಅಷ್ಟು ಲೇಯರ್ಗಳನ್ನು ಚಿತ್ರದಲ್ಲಿ ಅಳವಡಿಸಲಾಗಿದೆ. ಅದರಲ್ಲಿ ಕಾಯಿ ಸೆಂಟಿಮೆಂಟ್ಸ್ ಇರಬಹುದು, ಗ್ರಾಮೀಣ ಇರ್ಬೋದು, ಜನಪದ ಇರ್ಬೋದು, ಮತ್ತು ಅರ್ಬನ್ ಒಂದು ಸಂಗೀತ ಸ್ಪರ್ಧೆ ಇರ್ಬೋದು. ಹೀಗಾಗಿ ಈ ಸಿನಿಮಾದಲ್ಲಿ ರೂರಲ್ ಮತ್ತು ಅರ್ಬನ್ ಎರಡರ ಮಿಕ್ಸ್ಚರನ್ನು ಕಾಣ್ತೇವೆ. ಇಂದ್ರಜಿತ್ ಲಂಕೇಶ್ಗೆ, ಸಮರ್ಜಿತ್ಗೆ, ಸಾನಿಯಾಗೆ ಮತ್ತು ತಂಡಕ್ಕೆ ನನ್ನ ಪ್ರೀತಿಪೂರ್ವಕವಾದ ಶುಭಾಶಯಗಳು. ಒಳ್ಳೆಯದಾಗಲಿ. ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ನಿರುದ್ಧ ಶಾಸ್ತ್ರಿ. ಇವತ್ತೇ ಗೌರಿ ಸಿನಿಮಾ ರಿಲೀಸ್ ಆಗಿದೆ. ದಯವಿಟ್ಟು ಎಲ್ಲರೂ ಬಂದು ನಮ್ಮ ಸಿನಿಮಾ ಗೌರಿಯನ್ನು ಥಿಯೇಟ್ರ್ಗಳಲ್ಲಿ ನೋಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಈ ಸಿನಿಮಾ ನನಗೆ ಬಹಳ ಇಷ್ಟ ಆಯಿತು. ಯಾಕಂದರೆ ದಿಸ್ ಇಸ್ ಕಂಪ್ಲೀಟ್ಲಿ ಒಂದು ಮ್ಯೂಸಿಕಲ್ ಸಿನಿಮಾ ಮಾಡಿದ್ದಾರೆ.
ಹಾಗೆ ನಾನು ಈ ಸಿನಿಮಾಲಿ ಒಂದು 4-5 ಸಾಂಗ್ ಕಂಪೋಸ್ ಮಾಡಿದ್ದೀನಿ, ಹಾಗೆ ಒಂದು 4 ಸಾಂಗ್ಗಳನ್ನ ಹಾಡಿದ್ದೀನಿ. ದಯವಿಟ್ಟು ಎಲ್ಲರೂ ಬಂದು ಈ ಸಿನಿಮಾ ನೋಡಿ ಇಡೀ ಗೌರಿ ತಂಡಕ್ಕೆ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಗೌರಿಯಲ್ಲಿ ಒಂದು ವಿಭಿನ್ನ ರೀತಿಯ ಚಿತ್ರವನ್ನು ಇಂದ್ರಜಿತ್ ಲಂಕೇಶ್ ಅವರ ನಿರ್ದೇಶನದಲ್ಲಿ ನೋಡಿ ತುಂಬ ಖುಷಿಯಾಯಿತು. ಕನ್ನಡಕ್ಕೆ ಅಮಿತಾಬ್ ಬಚ್ಚನ್ ಕೊಟ್ಟಿದ್ದಾರೆ. ಸುಬ್ರತ್ ರೆಡ್ಡಿ ಭಾಳ ಉತ್ತಮವಾದಂಥ ನಟನೆ, ಫೈಟಲ್ಲಿರ್ಬೋದು, ಆ್ಯಕ್ಷನಲ್ಲಿ, ಡ್ಯಾನ್ಸಲ್ಲಿ ಎಲ್ಲದರಲ್ಲೂ ಕೂಡ ಉತ್ತಮವಾದಂಥ ಅಭಿನಯವನ್ನು ಮಾಡಿ ಕನ್ನಡಕ್ಕೆ ಒಬ್ಬ ಉದಯೋನ್ಮುಖ ಹೀರೋ ಬಂದಿದ್ದಾನೆ. ಇದು ವಿಭಿನ್ನವಾದಂಥ ಒಂದು ಚಿತ್ರ. ಈಗ ಒಂದೇ ಥರ ಎಳೆಯಲ್ಲಿ ಚಿತ್ರಗಳೇನು ಬರ್ತಾ ಇತ್ತು, ಅದಕ್ಕಿಂತ ವಿಭಿನ್ನವಾಗಿ ಒಂದು ಹೊಸ ಅಲೆಯಲ್ಲಿ ಮಾಡಿದ್ದಾರೆ. ಸಂಗೀತಮಯವಾಗಿದೆ, ಕ್ಯಾಮ್ರಾ ತುಂಬ ಚೆನ್ನಾಗಿದೆ, ಡೈರೆಕ್ಷನ್ ತುಂಬ ಚೆನ್ನಾಗಿದೆ. ಖಂಡಿತವಾಗಿ ಜನರಿಗೆ ಈ ಸಿನಿಮಾ ಇಷ್ಟ ಆಗುತ್ತೆ ಅಂತ ಹೇಳಿ ಭಾವಿಸಿದರೆ ನನಗೂ ಕೂಡ ತುಂಬ ಇಷ್ಟ ಆಯಿತು. ಕೊನೆಗೆ ಸನ್ನಿವೇಶಗಳು ಭಾವನಾತ್ಮಕವಾಗಿ ತುಂಬ ಅದ್ಭುತವಾಗಿ ಮೂಡಿ ಬಂದಿದ್ದಾವೆ. ಐ ವಿಶ್ ಆಲ್ ದ ಬೆಸ್ಟ್, ಗುಡ್ ಲಕ್ ಟು ಗೌರಿ.